ಓಕೆ, ಇವತ್ತಿನ ಒಂದು ವಾಕ್ಯ ಭಾಗ ನಾಲಿಗೆ ಬಗ್ಗೆ ನಾವು ಧ್ಯಾನಿಸಿಕೊಳ್ಳೋಣ. ನಾಲಿಗೆ ಬಗ್ಗೆ ಅಂದ್ರೆ ನಿಮ್ಗೆ ಏನೇನು ವಿಚಾರ ಬರುತ್ತೆ? ನಾಲಿಗೆ ಬಗ್ಗೆ ನಾಲಿಗೆ ಬಗ್ಗೆ ಅಂತ ಹೇಳುವಾಗ ನಿಮ್ಗೆ ಏನೇನು ವಿಚಾರ ಬರುತ್ತೆ? ಬೈಬಲ್ ಏನ್ ಹೇಳ್ತಾರೆ ನಾಲಿಗೆ ಬಗ್ಗೆ? ನಮ್ಮ ನಾಲಿಗೆನ ಹತೋಟಿಯಲ್ಲಿ ಇಡಬೇಕು. ಮತ್ತೆ ಒಳ್ಳೆಯದನ್ನ ಮಾತಾಡಬೇಕು. ಅಕ್ಕ, ಬೇರೆ ಇನ್ನೊಬ್ಬರಿಗೆ ಹಿತಕರವಾದ ಮಾತುಗಳನ್ನು ಮಾತಾಡಬೇಕು. ದಿಗಂತ್, ನಾಲಿಗೆ ಬಗ್ಗೆ ನೀನೇನು ಹೇಳ್ತೀಯ? ಹೇಳಿದಾರು ಜಗಳ ಮಾಡಾಕ ಉಪಯೋಗ ಮಾಡಬಾರ್ದು. ಏನ್ ಮಾಡ್ಬೇಕು? ನಾಲಿಗೆಯಿಂದ ಒಳ್ಳೆ ಮಾತು ಮಾತಾಡ್ಬೇಕು. ಹಾ ಆಂಟಿ, ಅಮ್ಮ, ಎಲ್ಲರೂ ಒಂದೊಂದು ಹೇಳ್ರಿ. ನಾಲಿಗೆ ಅಂದ್ರೆ ಮತ್ತೆ ನಿಮ್ಗೆ ಏನ್ ಬರುತ್ತೆ? ನಿಮ್ ತಲೆಯಲ್ಲಿ, ನಿಮ್ ವಿಚಾರದಲ್ಲಿ ಏನ್ ಬರುತ್ತೆ ನಾಲಿಗೆ ಅಂತ ಹೇಳುವಾಗ? ನಾಲಿಗೆನ ಕಂಟ್ರೋಲ್ ಮಾಡ್ಬೇಕು. ಒಂದು ಒಂದು ಮಾಚಿಸ್, ಒಂದು ಕಡ್ಡಿಪೆಟ್ಟಿಗೆಯಲ್ಲಿ ಇರುವಂತ ಒಂದು ಕಡ್ಡಿಯನ್ನು ಕೆರೆದು ನೀವು ಅಡವಿಯಲ್ಲಿ ಹಚ್ಬಿಡ್ಬೇಕು. ಎಲ್ಲ ಒಣಗಿರೋದ್ಲೆ ಏನಾಗುತ್ತೆ? ಎಷ್ಟೋ ದೂರ ಮಟ್ಟ ಎಲ್ಲ ಸುಟ್ಟು ಭಸ್ಮ ಮಾಡ್ಬಿಡ್ಬೇಕು. ಒಂದು ಕಡ್ಡಿ ಸಾಕು. ಅಲ್ಲೇಲೂಯ. ಹಡಗ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಹಡಗ ಇದಾವೆ, ನೀವು ಟಿವಿಲಿ ನೋಡಿರ್ಬೋದು. ಗಾಳಿಯಿಂದ ಬಡ್ಕೊಂಡು ಹೋಗ್ಬಿಡ್ತಾವ. ಆದ್ರೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಚುಕ್ಕಾಣಿ ಸಾಕು. ಒಂದು ಸಣ್ಣ ಚುಕ್ಕಾಣಿಯಿಂದ ಯಾವ ಕಡೆ ಬೇಕು ಆ ಕಡೆ ಕಂಟ್ರೋಲ್ ಮಾಡ್ಬೇಕು. ಕುದುರೆ ಓಡಿ ಹೋಗ್ತಾರೆ, ಬಹಳ ರಭಸವಾಗಿ ಓಡ್ತಾರೆ. ನಮ್ಮಿಂದ ಬಹಳ ತಾಕತ್ತಿರುತ್ತೆ, ಶಕ್ತಿ ಇರುತ್ತೆ. ಆದ್ರೆ ಆ ಮುಗುದಾಣ ಅಂತಲ್ಲ, ಕಡಿವಾಣದಿಂದ ಸಾಕು ಆತನಿಗೆ ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಗೆ ನಾಲಿಗೆ ಕೂಡ ಒಂದು ಬೆಂಕಿ ಇದ್ದಂಗೆ. ಇದರಲ್ಲಿ ಒಂದು ಮಾತು ಇನ್ನೊಬ್ಬರಿಗೆ ನಾವು ಟಚ್ ಆಗೋ ತರ ಮಾತಾಡ್ಬಿಟ್ರೆ, ನೋವು ಆಗೋ ತರ ಎಷ್ಟೋ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ಅದೇ ಈ ನಾಲಿಗೆಯಿಂದ ನಾವು ಒಳ್ಳೇದು ಮಾತಾಡಿದ್ರೆ ಅವ್ರಿಗೆ ಸಾಯೋರು ಕೂಡ ಬದುಕ್ಬಿಡ್ತಾರೆ. ಡಾಕ್ಟರ್ ಮುಗೀತ್ರಿ ನಿಮ್ ಕತಿ ಅಂತ ಹೇಳಿ ಆಲ್ರೆಡಿ ಮುಗ್ದಿರ್ತದೆ. ಅವ್ನ ಕತಿ ಮುಗೀತ್, ನಿಮ್ ಕತಿ ಇನ್ನೇನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರೆ ಸ್ವಲ್ಪ ಇರೋದು ಕೂಡ ಹೋಗ್ಬಿಡ್ತಾನೆ. ಇನ್ನು ಸ್ವಲ್ಪ ಆರೋಗ್ಯ ಸ್ವಲ್ಪ ಇರೋ ಧೈರ್ಯನೂ ಕೂಡ ಕಳ್ಕೊಂಡ್ಬಿಡ್ತಾನೆ. ಅದೇ ಕಂಪ್ಲೀಟ್ ಮುಗಿದಿದೆ, ಎಲ್ಲ ಕತಿನೇ ಮುಗಿದಿದೆ. ಇಲ್ಲ, ನೀನ್ ಗುಣ ಆಗ್ತೀಯ, ನೀನ್ ಚಿಂತೆ ಮಾಡ್ಬೇಡ, ಹೆದರ್ಬೇಡ, ದೇವ್ರು ನೀನು ಗುಣಪಡಿಸ್, ನೀನು ಏನ್ ಪ್ರಾಬ್ಲಮ್ ಇಲ್ಲ, ನೀನ್ ಗುಣ ಆಗ್ತೀಯ ಅಂತ ಹೇಳ್ಬಿಟ್ರೆ ಸ್ವಲ್ಪ ಆರಾಮಿದ್ರೆ ಪೂರ್ತಿನೇ ಆರಾಮ ಮಾಡ್ತಾರೆ, ಬರೀ ಮಾತಿನಿಂದ. ಅಲ್ಲೆಲ್ಲೂಯ. ಅದಕ್ಕೆ ಇವತ್ತು ನಾವು ವಾಕ್ಯದ ನಾಲಿಗೆ ಬಗ್ಗೆ ಇವತ್ತು ನಾವು ನೋಡೋಣ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಓಪ, ಈಗ ಧ್ಯಾನಿಸುವಂತ ಈ ವಾಕ್ಯವನ್ನ ಸ್ವಾಮಿ ಆಶೀರ್ವಾದ ಮಾಡು, ಪವಿತ್ರಾತ್ಮನಿಂದ ತುಂಬಿಸಿ ನಡೆಸು. ಅಪ್ಪ, ನಾನು ಅಲ್ಲ, ನನ್ನ ಮೂಲಕವಾಗಿ ನೀನು ಮಾತನಾಡು. ಇಲ್ಲಿ ಕುಳಿತಿರುವಂತ ಎಲ್ಲ ಸಭೆ ಮಕ್ಕಳೊಟ್ಟಿಗೆ ನನ್ನೊಟ್ಟಿಗೆ ನೀನು ಮಾತನಾಡು ದೇವರೇ. ನಿನ್ನ ಜೀವವುಳ್ಳ ವಾಕ್ಯ ನಮ್ಮ ಹೃದಯವನ್ನ ಮುಟ್ಟಲಿ ಕರ್ತನೆ. ಅಪ್ಪ, ನಮ್ಮ ಹೃದಯವನ್ನ ಸ್ಪರ್ಶಿಸಲಿ. ನಿನ್ನ ವಾಕ್ಯದಂತೆ ನಡೀಲಿಕ್ಕೆ ನಮಗೆ ಕೃಪೆ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ನನ್ನ ಜೊತೆ ತೆಗೆದುಕೊಳ್ಳ್ರಿ ಯಾಕೋಬ 3ನೇ ಅಧ್ಯಾಯ 1-12 ಯಾಕೋಬ 3ನೇ ಅಧ್ಯಾಯ. ದಯಮಾಡಿ ಅಲ್ಲಿ ಲಕ್ಷ್ಯ ಕೊಡಬೇಡ್ರಿ, ವಾಕ್ಯದ ಕಡೆಗೆ ಎಲ್ಲರೂ ಲಕ್ಷ್ಯ ಕೊಡೋಣ. ಯಾಕೋಬ 3ನೇ ಅಧ್ಯಾಯ 1-12. ಅಮ್ಮ ಓದ್ತೀರಿ? ಪೇಜ್ ನಂಬರ್ 296. 296 3ನೇ ಅಧ್ಯಾಯ ಯಾಕೋಬ 1-12. ಸ್ವಲ್ಪ ಜೋರಾಗಿ ಓದಿ. ಯಾಕೋಬ 3ನೇ ಅಧ್ಯಾಯ 1-12. ನನ್ನ ಸಹೋದರರೇ, ನಾನು ಹುಟ್ಟಿದ ದಿನ ಸ್ವಲ್ಪ ಜೋರಾಗಿ ಓದಿ. ಆರಾಮಾಗಿ ಓದಿ, ಜೋರಾಗಿ ಓದಿ. ನಾನು ಹುಟ್ಟಿದ ದಿನವು ಹಾಳಾಗಿ ಹೋಗಲಿ. ಇಲ್ಲ, ಯಾಕೋಬ 3ನೇ ಅಧ್ಯಾಯ 1-12. ನನ್ನ ಸೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನೀವೆಲ್ಲವೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮಾಪ್ತನು ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ.
ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆತನು ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟೋ ಕೊಂಚು ಕಿಚ್ಚು ಎಷ್ಟೋ ದೊಡ್ಡ ಕಾಡನ್ನು ಉರಿಸುತ್ತದೆ. ನೋಡಿರಿ, ನಾಲಿಗೆಯು ಅಧರ್ಮ ಲೋಕವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟೋ ಮತ್ತು ತಂದುಂಟೋ, ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟೆ? ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ? ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ? ಹಾಗೆಯೇ ತಪ್ಪು ನೀರಿನ ಬಾವಿಯಿಂದ ಅಂಜೂರದ ಹಣ್ಣಾಗುವುದು. ಹಾಗೆಯೇ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಹಲ್ಲೆಲೂಯಾ, ಯೇಸು ಮಸೀಹಿ ಪ್ರಿಯರೇ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ, ಅದು ಕುದುರೆಯನ್ನ ನಾವು ಕಂಟ್ರೋಲ್ ಮಾಡುವುದಕ್ಕೆ ಕಡಿವಾಣ ಸಾಕ್ರಿ. ಎಷ್ಟೋ ದೊಡ್ಡ ಬಲವಾದ ಕುದುರೆ ಇರ್ತದೆ, ನಮಗಿಂತ ಬಲಶಾಲಿ, ನಮಗಿಂತ ಓಡಬಲ್ಲದು ಜಾಸ್ತಿ, ಆದರೆ ಅದನ್ನ ಕಂಟ್ರೋಲ್ ಮಾಡುವುದಕ್ಕೆ, ನಿಯಂತ್ರಣ ಮಾಡುವುದಕ್ಕೆ ಒಂದು ಕಡಿವಾಣ ಸಾಕು. ಹಲ್ಲೆಲೂಯಾ. ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡ್ರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗ್ತದೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ದೊಡ್ಡ ದೊಡ್ಡ ಹಡಗ, ಆದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಚುಕ್ಕಾಣಿ ಸಾಕು. ಮುಂದೆ ನೋಡ್ರಿ ಏನ್ ಹೇಳುತ್ತೆ, ಹಾಗೆ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ. ನೋಡ್ರಿ, ನಾನು ಆಗಲೇ ಕೇಳಿದೆ, ಒಂದು ಸಣ್ಣ ಕಡ್ಡಿ ಸಾಕು, ಕೆರೆದು ಹಚ್ಬಿಟ್ರೆ, ನೀವು ಬಂದ್ಬಿಡ್ರಿ, ಅದು ತನ್ನಿಂತಾನೆ ಹಚ್ಚಿ ಎಲ್ಲವನ್ನ ಭಸ್ಮ ಮಾಡ್ಬಿಡ್ರಿ. ನಾಲಿಗೆಯು ಕಿಚ್ಚೆ ಅಂದ್ರೆ ನಾಲಿಗೆ ಕೂಡ ಬೆಂಕಿ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ನೋಡ್ರಿ, ಒಬ್ಬ ಮನುಷ್ಯನ ಬೆಲೆ ಅವನ ಬಾಯಲ್ಲಿದೆ. ಒಂದು ಮನುಷ್ಯನಿಗೆ ಒಬ್ಬ ವ್ಯಕ್ತಿ ಗೌರವ ಕೊಡ್ಬೇಕಂದ್ರೆ ಆತನ ಬಾಯಿಂದ ಬರುವಂತ ಮಾತು ಸಾಕು. ಹೆಂಗ ಬೇಕಾದಂಗೆ ಮಾತಾಡ್ತಾರೆ, ಬೆಲೆ ಇಲ್ಲ, ಮಾತಿಗೆ ಬೆಲೆ ಇಲ್ಲ, ಹೆಂಗ ಬೇಕಾದಂಗೆ ಮಾತಾಡ್ಕೊತಿದ್ರೆ ಮನುಷ್ಯ ಅವರಿಗೆ ಬೆಲೆ ಕೊಡೋದಿಲ್ಲ. ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿ ಕರೆಕ್ಟಾಗಿ ಇದ್ರೆ ಮನುಷ್ಯನಿಗೆ ಯಾರಾದರೂ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಮಾತಲ್ಲಿ ನಮ್ಮ ಬೆಲೆ ತೋರಿಸ್ಬಿಡ್ತಾರೆ, ಕಂಡು ಬಂದ್ಬಿಡ್ತದೆ. ಮತ್ತೆ ಇಲ್ಲ ನೋಡ್ರಿ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಮನುಷ್ಯ ಎಲ್ಲ ಜಾತಿ, ಪಶು, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ ಎಲ್ಲವನ್ನ ಕಂಟ್ರೋಲಲ್ಲಿ ತಂದಿದ್ದಾನೆ. ದೊಡ್ಡ ದೊಡ್ಡ ವಿಮಾನ ಕೂಡ ಕಂಟ್ರೋಲಲ್ಲಿ ತರ್ತಾನೆ, ದೊಡ್ಡ ಹಡಗು ಕೂಡ, ಕುದುರೆ, ಮತ್ತೆ ಎಲ್ಲವನ್ನು ಕೂಡ ಕಂಟ್ರೋಲಲ್ಲಿ ತಗೊಂಡು ಬರ್ಬೋದು.
ಆದ್ರೆ ಮನುಷ್ಯನ ನಾಲಿಗೆನ ಯಾರು ಬಂದ ಸಿಟ್ಟೆ ಎಲ್ಲ ಹೊರಗೆ ಬಂದ್ಬಿಡ್ತಾವ. ಆಮೇಲೆ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿದ್ರಿ, ಎಷ್ಟೋ ಸರಿ ನನ್ನ ಜೊತೆನೇ ಆಗಿತ್ತು, ನಾನು ಹಿಂಗೆ ಮಾಡಬಾರ್ದಿದ್ರಿ, ಅಯ್ಯೋ ನಾನು ಭಾಳ ತಪ್ಪು ಮಾತಾಡ್ಬಿಟ್ಟೆ, ಹಿಂಗೆ ಮಾತಾಡ್ಬಿಟ್ಟೆ, ಆಮೇಲೆ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ಅದನ್ನ ನೀವೇನ್ ಮಾಡ್ರಿ, ಕಂಟ್ರೋಲ್ ಮಾಡಿ. ನಿಮ್ಮ ನಾಲಿಗೆನ ಮುಖ್ಯವಾಗಿ ನಾವು ನಿಯಂತ್ರಣ ಮಾಡಬೇಕು. ಆದ್ರೆ ನಾಲಿಗೆನ ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸ್ತೇವೆ. ಇದೇ ನಾಲಿಗೆಯಿಂದ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಇದೇ ನಾಲಿಗೆಯಿಂದ ಇನ್ನೊಬ್ಬರನ್ನ ದೇವರ ಹೋಲಿಕೆಯಲ್ಲಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ಮನುಷ್ಯನಿಗೆ ನಾವೇನ್ ಮಾಡ್ತೇವೆ, ನೋಡ್ರಿ ಮುಂದೆ ಏನ್ ಹೇಳುತ್ತೆ, ಸಹೋದರರೇ, ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರ್ತದೆ. ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ, ಇದೇ ನಾಲಿಗೆಯಿಂದ ಮನುಷ್ಯನನ್ನು ಕೂಡ ಶಾಪ ಮಾಡ್ತಾ ಇದ್ದೇವೆ. ಅದೇ ನಾಲಿಗೆಯಿಂದ ಎರಡು ಬರುವುದು ಸರಿಯಲ್ಲ. ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತದೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಡುವುದುಂಟೆ. ಒಂದು ಹ್ಯಾಂಡ್ ಪಂಪ್, ಒಂದು ಬೋರಿಂದ ಎರಡು ತರದ ನೀರು ಬರ್ತದ್ರಿ, ಒಂದೇ ತರದ್ ಬರ್ತದೆ, ಇಲ್ಲ ಕಹಿ ಇಲ್ಲ ಸಿಹಿ ನೀರು ಬರ್ತದಿಲ್ಲ, ಅದ ಬೇರೆ ಟೇಸ್ಟ್. ಅದರ ಒಂದರಲ್ಲಿ ಎರಡು ಟೇಸ್ಟ್ ಬರೋದಿಲ್ಲ, ಎರಡೂ ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ, ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ? ಅಂಜೂರದ ಮರದು ಅಂಜೂರ ಹಣ್ಣನ್ನೇ ಕೊಡುತ್ತೆ ನೋಡ್ರಿ. ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡ್ತದ? ಅಂಜೂರದ ಕಾಯಿನೇ ಬಿಡುತ್ತೆ. ಆಮೇಲೆ ದ್ರಾಕ್ಷಿ ಲತೆಯಲ್ಲಿ ಅಂಜೂರದ ಹಣ್ಣಾಗ್ತದೇನ್ರಿ? ದ್ರಾಕ್ಷಿ ಹಣ್ಣೆ ಆಗುತ್ತೆ. ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು, ಉಪ್ಪು ಬಾವಿಯಿಂದ ಉಪ್ಪು ನೀರೇ ಬರುತ್ತೆ, ಸಿಹಿ ಬಾವಿಯಿಂದ ಸಿಹಿ ನೀರೇ ಬರುತ್ತೆ. ಒಂದರಲ್ಲಿ ಎರಡು ರೀತಿಯ ನೀರು, ಎರಡು ರೀತಿಯ ಟೇಸ್ಟ್ ಆದ ನೀರು ಬರೋದಿಲ್ಲ. ಒಂದು ಬಾವಿಯಿಂದ ಒಂದೇ ಟೇಸ್ಟಿನ ನೀರು ಬರ್ತದೆ. ಅದೇ ರೀತಿ ನಮಗಿರುವಂತ ಬಾಯಿ ಎಷ್ಟ್ರಿ? ಹಾಗಾದ್ರೆ ದೇವರು ಅದನ್ನು ಹೇಳ್ತಾ ಇದ್ದಾನೆ, ನಿಮಗೆ ಒಂದೇ ಬಾಯಿ ಇರೋದ್ರಿಂದ ಅದೇ ಬಾಯಿಂದ ನೀವು ದೇವರನ್ನ ಆರಾಧನೆ ಮಾಡ್ತೀರಿ, ಅದೇ ಬಾಯಿಂದ ಮನುಷ್ಯನಿಗೂ ಹಂಗ ಆಗ್ಬಾರ್ದು ಅಂತೇಳಿ ದೇವರು ವಾಕ್ಯ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ನೋಡೋಣ, ವಾಕ್ಯದ ಬಾಯಿಯ ನಾಲಿಗೆಯಲ್ಲಿರುವಂತ ಸಾಮರ್ಥ್ಯ ಏನಿದೆ, ನಾಲಿಗೆಯಲ್ಲಿರುವಂತ ಸಾಮರ್ಥ್ಯ. ಒಂದು ವಾಕ್ಯ ಓದ್ರಿ, ಜ್ಞಾನೋಕ್ತಿ 18:21. ಜ್ಞಾನೋಕ್ತಿ 18:21. ಜೀವ ಮತ್ತು ಮರಣ ಆ ಒಂದು ಸಾಮರ್ಥ್ಯ ನಾಲಿಗೆಯಲ್ಲಿ ಇದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. 18:21. ಜೀವನ ಮರಣಗಳು ನಾಲಿಗೆಯ ವಶ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವನ ಮರಣ ಯಾವ ವಶದಲ್ಲಿದೆ ಅಂದ್ರೆ ನಾಲಿಗೆಯ ವಶ. ಅಂಬಾನಿ ಬಹಳ ಶ್ರೀಮಂತರಿದ್ದಾರೆ, ಅವ್ರ ವಶದಲ್ಲಿದೆಯಾ? ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ವಶದಲ್ಲಿದೆಯಾ? ದೊಡ್ಡ ದೊಡ್ಡ ಅಧಿಕಾರಿಗಳ ವಶದಲ್ಲಿದೆಯಾ? ಇಲ್ಲ. ನಾಲಿಗೆಯಲ್ಲಿ ದೇವರು ಒಂದು ದೊಡ್ಡ ಸಾಮರ್ಥ್ಯ, ಎರಡು ಶಕ್ತಿಯನ್ನು ಇಟ್ಟಿದ್ದಾನೆ, ಜೀವ ಮತ್ತು ಮರಣ. ನೋಡ್ರಿ ಎಷ್ಟು ಬೆಲೆ ಇದೆ ನಮ್ಮ ಜೀವಕ್ಕೆ, ನಮ್ಮ ನಾಲಿಗೆಗೆ. ನಾವೇ ತಿಳ್ಕೊಳ್ಳೋದಿಲ್ಲ, ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸಿಟ್ಟು ಬಂದ ಹೆಂಗ ಬೇಕಾದಂಗೆ ಬೈದು ಬಿಡ್ತೇವೆ, ಸಿಟ್ಟು ಬಂದ ಏನೆಲ್ಲ ಬಾಯಿಂದ ಹೊರಗೆ ತೆಗೆದು ಬಿಡ್ತೇವೆ. ಆದ್ರೆ ಈ ವಾಕ್ಯ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ನಾಲಿಗೆನ ನಾವು ಉಪಯೋಗ ಮಾಡಿದ್ರೆ ಅದರ ಫಲ ನೋಡ್ರಿ ಏನ್ ಹೇಳ್ತಾ ಇದೆ ವಾಕ್ಯ? ವಚನ ಪ್ರಿಯರು. ಇದನ್ನ ಯಾವ ರೀತಿ ಉಪಯೋಗ ಮಾಡ್ತಿರಲ್ಲ ಆ ರೀತಿಯಲ್ಲಿ ಇದು ನಿಮಗೆ ಫಲ ಕೊಡುತ್ತೆ. ನೀವು ಇದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಸರಿಯಾದ ಫಲ, ಒಳ್ಳೆದಕ್ಕಾಗಿ ಉಪಯೋಗ ಮಾಡಿದ್ರೆ ಒಳ್ಳೆದ ಫಲ, ಕೆಟ್ಟದಕ್ಕಾಗಿ ಉಪಯೋಗ ಮಾಡಿದ್ರೆ ವಚನ ಪ್ರಿಯರು. ನಮಗೆ ಸ್ವತಂತ್ರ ಇದೆ, ನಾವ್ ಹೆಂಗ್ ಬೇಕಾದ್ರೆ ಉಪಯೋಗಿಸಬಹುದು, ಆದ್ರೆ ಅದರ ಫಲ ನಾವೇ ಅನುಭವಿಸ್ಬೋದು. ಈಗ ಭತ್ತ ಬಿತ್ತಿದ್ರೆ ಏನ್ ಕಟ್ ಮಾಡೋದು, ಏನ್ ನಾವು ಕೊಯ್ತೇವ್ರಿ? ಗೊಂಜಾಳ ಹಾಕಿದ್ರೆ ಹತ್ತಿ ಹಾಕಿದ್ರೆ ಹತ್ತಿ. ನಾವು ಏನು ಬಿತ್ತುತ್ತೇವೋ ಅದೇ ನಾವು ಕೊಯ್ತೇವೆ. ನಾವು ಬಾಯಿಂದ ಏನು ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ಬೇಕಾಗ. ಅಲ್ಲೆಲ್ಲೂಯ್ಯ. ಸಿಟ್ಟು ಬರುತ್ತೆ, ಯಾರಿಗೂ ಸಿಟ್ಟು ಬರೋದಿಲ್ಲ ಅಂತೇನಲ್ಲ. ದೇವರ ವಾಕ್ಯ ಹೇಳ್ತದೆ, ಕೋಪಿಸಿದ್ರು
ಕೋಪ ಮಾಡಿದ್ರು ಪಾಪ ಮಾಡಬೇಡಿರಿ. ನಿಮ್ಮ ಕೋಪ ಎಷ್ಟರ ಒಳಗಡೆ ಕಮ್ಮಿ ಆಗಬೇಕು? ಸೂರ್ಯನು ಸೂರ್ಯ ಮುಳುಗುವಷ್ಟರೊಳಗಡೆ ನಮ್ಮ ಕೋಪ ತಣ್ಣಗಾಗಬೇಕು. ತಣ್ಣಗಾಗಬೇಕು. ಅಂದ್ರೆ ನಾವು ಮತ್ತೆ ಆ ಕೋಪವನ್ನು ಒಳಗಿಟ್ಕೊಂಡ್ರೆ ಮತ್ತೆ ತಪ್ಪಾದ ಮಾತುಗಳು ನಮ್ಮ ಬಾಯಿಂದ ಹೊರಗೆ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ದಯಮಾಡಿ ಇದನ್ನು ಮರೆಯೋದು ಬೇಡರಿ. ಜ್ಞಾನೋಕ್ತಿ 18:21 ಹೇಳುತ್ತೆ, ನಮ್ಮ ನಾಲಿಗೆ ವಿಷಯ ಬಂದಾಗ ದಯಮಾಡಿ ಈ ವಿಷಯ ನೀವು ನೆನಪಿಟ್ಕೊಳ್ರಿ. ಜೀವ ಮತ್ತು ಮರಣ. ಇದರಲ್ಲಿ ನೀವು ಹೆಂಗೆ ಉಪಯೋಗ ಮಾಡ್ತೀರಿ. ಒಬ್ಬರಿಗೆ ನೀವು ಶ್ರಾಪ ಕೊಟ್ರೆ ಅವರಿಗೆ ಶ್ರಾಪ ತಟ್ಟತ್ತೆ, ಒಬ್ಬರಿಗೆ ನೀವು ಆಶೀರ್ವಾದ ಮಾಡ್ತಾ ಇದ್ರೆ ಅವರಿಗೆ ಆಶೀರ್ವಾದ ಸಿಗುತ್ತೆ. ಯಾಕಂದ್ರೆ ವಚನ ಪ್ರಿಯರು ಇದರ ಫಲ ಅನುಭವಿಸ್ತಾರೆ. ಇದರಲ್ಲಿ ಯಾವ ಶಕ್ತಿ ಇದೆ? ಜೀವ ಮತ್ತು ಮರಣ. ಒಬ್ಬರಿಗೆ ಜೀವದ ಮಾತುಗಳನ್ನಾಡಿದರೆ ಅವರಿಗೆ ಜೀವ ಸಿಗತ್ತೆ, ಒಬ್ಬರಿಗೆ ಮರಣದ ಮಾತುಗಳಲ್ಲಿ ಶ್ರಾಪ, ಹಂಗಾಗ್ಲಿ ಹಿಂಗಾಗ್ಲಿ ಹಂಗಾಗ್ಲಿ ಹೇಳ್ಬಿಟ್ರೆ ಹಂಗೆ ಆಗುತ್ತೆ. ಆದ್ರೆ ಅದರ ಫಲ ಅವರಿಗೆ ಹೋಗೋಕ್ಕಿಂತ ಮುಂಚೆ ನೀವು ಹಿಂಗಾಗ್ಲಿ ಹಾಳಾಗಿ ಹೋಗ್ಲಿ ಅಂತ ಹೇಳಿದ್ರೆ ನಾವು ಫಸ್ಟ್ ನಾವೇ ಹಾಳಾಗ್ತೀವಿ. ಅದಕ್ಕೆ ನಾವು ಹೆಂಗ್ ಉಪಯೋಗ ಮಾಡ್ತೇವೆ ಅದು ಬಹಳ ಮುಖ್ಯ. ಅವರು ನಮ್ಗೆ ಚೆಕ್ ಮಾಡ್ತಾರಂದ್ರೆ ನಾವು ಆಶೀರ್ವಾದ ಮಾಡ್ಬೇಕು. ಒಬ್ಬರು ನಿಮ್ಮ ವಿರೋಧಿ ಹಸಿದಿದ್ರೆ ನಮ್ ನಾಯಿ ಹೊಡ್ಬಿಟ್ಟಾರೆ, ನಮ್ದಲ್ರಿದ ಅದ್ ನನ್ ಕೊಟ್ಟು ಯಾರು ನಾಯಿ ಬಿಡ್ತಾವ್ರಿ. ನಾನು ಅವು ಬಂದಿರ್ತ ಆ ನಾಯಿಗೆ ಮಾಡ್ತಾರೆ ಎಲ್ಲ ಸೋರ್ತೈತಿ. ನೋಡ್ರಿ ಈ ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ. ಈ ವಾಕ್ಯ ಏನ್ ಹೇಳುತ್ತೆ, ನಿಮ್ಮ ವಿರೋಧಿ ಹಸಿದಿದ್ರೆ ಅವರಿಗೆ ಏನ್ ಮಾಡ್ರಿ? ಊಟಕ್ಕೆ ನೀಡಿರಿ. ಅದು ಮಾಡಿದ್ರೆ ಏನ್ ಮಾಡ್ದಂಗೆ? ಅವರ ತಲೆಯ ಮೇಲೆ ಕೆಂಡವನ್ನು ಸುರಿಸಿದ ಹಾಗೆ. ಈಗ ಒಬ್ಬ ವ್ಯಕ್ತಿ ನನಗೆ ವಿರೋಧ ಮಾಡ್ತಾ ಇದ್ದಾನೆ, ಆಕ್ಚುಲಿ ಅವನಲ್ರಿ, ಅವನ ಮೂಲಕ ವಿರೋಧಿ ಸೈತಾನ ನಮ್ಮನ್ನ ಕಾಡಿಸ್ತಾ ಇದ್ದಾನೆ, ನಮ್ಮನ್ನ ರೇಗಿಸ್ತಾ ಇದ್ದಾನೆ. ಅದಕ್ಕೆ ನಾವು ಆ ಮನುಷ್ಯನ ಮೇಲೆ ಸಿಟ್ಟು ಮಾಡೋದು ಬೇಡ. ವಾಕ್ಯ ಹೇಳ್ತಾ ಇದೆ, ಅವ್ರ ಮೇಲೆ ತಲೆ ಮೇಲೆ ನಾವು ಅವ್ರಿಗೆ ಊಟ ಕೊಟ್ರೆ ಇದನ್ನ ಮಾಡಿದ್ರೆ ನಾವು ಜಯ ಹೊಂದ್ತಾ ಇದ್ದೇವೆ. ಹೆಂಗೆ? ಸೈತಾನ ನಮ್ಮನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನಮ್ಮ ನಾಲಿಗೆನ ತಪ್ಪಾಗಿ ಉಪಯೋಗ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಅದರ ಬದಲಾಗಿ ನಾವೇನ್ ಮಾಡ್ತಾ ಇದ್ದೇವೆ? ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ. ಅದರ ಅರ್ಥ ಅಷ್ಟು ಆಶೀರ್ವಾದ ನಮಗೆ ಬರ್ತದೆ. ಅದರ ಅರ್ಥ ನಾವು ಅವನ ತಲೆ ಮೇಲೆ ಕೆಂಡ ಸುರಿಸ್ದಂಗೆ ಅಲ್ಲ, ಸೈತಾನನ ಮೇಲೆ ಕೆಂಡ ಸುರಿಸ್ದಂಗೆ. ಅಂದ್ರೆ ಸೈತಾನಿಗೆ ಅಸಹ್ಯ ಮಾಡ್ದಂಗೆ. ಯಾವಾಗ ಒಬ್ಬ ವ್ಯಕ್ತಿ ವಿರೋಧ ಮಾಡಿದ್ರು ಅವರಿಗೆ ನಾವು ಆಶೀರ್ವಾದ ಮಾಡ್ತೇವಲ್ಲ, ನಾವು ಅವ್ರಿಗೆ ನಮ್ಗೆ ಬೈತಾ ಇದ್ದಾರೆ, ನಮ್ಗೆ ಹೊಡಿತಾ ಇದ್ದಾರೆ, ಕೆಟ್ಟದನ್ನ ಹೇಳ್ತಾ ಇದ್ದಾರೆ, ಏನೇನೋ ಮಾತಾಡ್ತಾರೆ ನಮ್ಮ ವಿರುದ್ಧ. ನಾವು ಬದಲಾಗಿ ಅವ್ರಿಗೆ ಆಶೀರ್ವಾದ ಕೊಟ್ರೆ ನಾವು ಯಾರಿಗೆ ಅಸಹ್ಯ ಮಾಡ್ದಂಗೆ? ಹೆಂಗೆ? ಮಾತಾಡ್ಬಿಟ್ರೆ ಅವನ್ ಜಯ ಹೊಂದ್ಬಿಡ್ತಾನೆ. ನೋಡಿ ನಾನು ಹೆಂಗ್ ಬೆಳೆಸಿದೆ ನಿನ್ ಮಗಳಿಗೆ, ನಿನ್ ಮಗ ಹೆಂಗ್ ಬೆಳೆಸಿದೆ ಅಂತ ಹೇಳಿ ದೇವ್ರ ಮುಂದೆ ಹೇಳ್ತಾನೆ. ಅವ್ರು ಎಷ್ಟೇ ನಮ್ಗೆ ವಿರೋಧ ಮಾಡಿದ್ರೆ ನಿಮ್ಗೆ ಆಶೀರ್ವಾದ ಆಗಲಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಅಂತ ನಾವು ಹೇಳ್ಬಿಟ್ರೆ ಸೈತಾನ ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೆ ಇವಳು ದೇವರ ವಾಕ್ಯದಂತೆನೇ ನಡೀತಾ ಇದ್ದಾಳಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ಅವರು ನಮಗೆ ಅಪಕಾರ ಮಾಡಿದ್ರು ನಾವು ಅವರಿಗೆ ಉಪಕಾರನ ಮಾಡ್ಬೇಕು. ನಮ್ಮನ್ನು ಹಿಂಸಿಸುವವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಸೈತಾನನಿಗೆ ಸೋಲು ಸಿಗ್ತದೆ, ಸೈತಾನನ ಬಿದ್ದು ಹೋಗ್ತಾನೆ, ಅವನಿಗೆ ಅಸಹ್ಯ ಆಗತ್ತೆ. ಹೆಂಗಾಗತ್ತೆ? ಅವನ ತಲೆ ಮೇಲೆ ಕೆಂಡ ಸುರಿಸಿದಂಗೆ ಅವನಿಗೆ ಉರಿತಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಬಾಯಿಂದ ನಾವು ಆಡುವಂತ ಮಾತುಗಳು ಬಹಳ ಮುಖ್ಯ ರೀ. ಅನ್ಯರಿಗೆ ನೀವು ಚಿಂತೆ ಮಾಡಬೇಡ್ರಿ, ಅನ್ಯರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ನಮ್ಮನ್ನ ದೇವರೇನ್ ಮಾಡಿದ್ದಾರೆ? ಈ ಲೋಕದಿಂದ ಬೇರೆ ಪಡಿಸಿದ್ದಾರೆ. ಯಾಕೆ? ಅವರಂತೆ ಜೀವಿಸುವುದಕ್ಕ? ಹಾಗಾದ್ರೆ ಯಾಕೆ ಆರಿಸ್ಕೊಳ್ಳೋದು ಯಾಕೆ? ಒಂದ್ ವೇಳೆ ಅವರಂಗೆ ನಾವು ಜೀವಿಸ್ಬೇಕಂದ್ರೆ ಆರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಂಪಾಳಿಗೆ ನೀವು ಜೀವಿಸ್ರಿ ಅಂತ ಹೇಳ್ಬಿಡ್ತಾರೆ. ಪರಲೋಕದಿಂದ ಬಂದು ಪ್ರಾಣ ಕೊಟ್ಟು ನಮ್ಮೆಲ್ಲ ಪಾಪ ಹೊತ್ತುಕೊಂಡು ನಮಗೆ ಹೊಸ ಜೀವ ಕೊಟ್ಟು ಇನ್ನು ಮುಂದೆ ನಿಮ್ಮ ನಾಲಿಗೆನ ನೀವು ಕರೆಕ್ಟ್ ಆಗಿ ಉಪಯೋಗ ಮಾಡ್ರಿ. ಅದರಲ್ಲಿ ಏನಿದೆ? ಮುಂಚೆ ನಮಗೆ ಗೊತ್ತಿದ್ದಿಲ್ಲ. ನೋಡ್ರಿ, ನಮ್ಮ ಊರಲ್ಲಿ ಹೆಂಗ್ ಬೇಕಾದಂಗೆ ಬೈತಾರೆ, ಡೇಲಿ ಕುಡಿದು ಬಂದು ಜಗಳನೇ ಜಗಳ, ಏನು ಉಳಿಯೋದಿಲ್ಲ, ಹಿಂಗೆಲ್ಲ ಮಾತಾಡ್ತಾರೆ ಬಾಯಿಂದ. ಆದ್ರೆ ನಾವು ಹಂಗಲ್ಲ. ನಮ್ಮನ್ನ ದೇವರು ಬೇರೆ ಮಾಡಿಬಿಟ್ಟಿದ್ದಾನೆ, ತನಗೋಸ್ಕರ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ರಹಸ್ಯ ಹೇಳ್ತಾ ಇದ್ದಾನೆ, ನಿಮ್ಮ ನಾಲಿಗೆಯಲ್ಲಿ ಏನಿದೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ದೇವರು ನಂಬಿದಂತ ನಮಗೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ನಾಲಿಗೆಯಲ್ಲಿ ನಾನು 2 ಸಾಮರ್ಥ್ಯ ಕೊಟ್ಟಿದ್ದೇನೆ, ಜೀವ ಮತ್ತು ಮರಣ. ಅದನ್ನ ನೀವು ಹೆಂಗ್ ಉಪಯೋಗ ಮಾಡ್ತಿರೋ, ಯಾವುದಕ್ಕಾಗಿ ಉಪಯೋಗ ಮಾಡ್ತಿರೋ ಆ ಫಲ ನಿಮಗೆ ಸಿಗುತ್ತೆ. ನಾಲಿಗೆಯ ಸಾಮರ್ಥ್ಯ, ದ ಪವರ್ ಆಫ್ ದ ಟಂಗ್. ಜೀವ ಮರಣ ನಮ್ಮ ನಾಲಿಗೆ. ದಯಮಾಡಿ ಇದನ್ನು ಮರಿಬೇಡಿ. ಎಪಿಸದವರಿಗೆ
4ನೇ ಅಧ್ಯಾಯ 29ನೇ ವಚನ. ನೀವು ಬರ್ಕೊಳ್ಳೋದಾದ್ರೆ ಬರ್ಕೋಬಹುದು. ನಾಲಿಗೆಯ ಅಧಿಕಾರ, ನಾಲಿಗೆಯಲ್ಲಿರುವಂತಹ ಸಾಮರ್ಥ್ಯ, ಅದರಲ್ಲಿ 1ನೇ ಪಾಯಿಂಟ್ ಜೀವ ಮತ್ತು ಮರಣ. ಎರಡನೇದು ಎಫೆಸದವರಿಗೆ 4:29. ಬಿಲ್ಡ್ ಅಪ್ ಆರ್ ಟಿಯರ್ ಡೌನ್. ನಾಲಿಗೆಯಲ್ಲಿ ಕಟ್ಟುವಂತ ಅಧಿಕಾರ ಇದೆ ಅಥವಾ ಹರಿಯುವಂತ ಅಧಿಕಾರ ಕೂಡ ಇದೆ. ಓದಿ. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರ ಆತ್ಮ ನನ್ನನ್ನು ದುಃಖಪಡಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಸ್ಪಷ್ಟ ಹೇಳ್ತಾ ಇದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನ ಆಡಬೇಕು. ನೋಡ್ರಿ, ಮಾತು ಏನ್ ಮಾಡುತ್ತೆ? ಒಬ್ಬರಿಗೆ ಅಭಿವೃದ್ಧಿ ಮಾಡ್ತಾರೆ, ಇನ್ನೊಬ್ಬರಿಗೆ ಹಿತವಾದದನ್ನ ಮಾಡ್ತಾರೆ, ಇನ್ನೊಬ್ಬರಿಗೆ ಮೇಲಕ್ಕೆ ಎತ್ತುತ್ತದೆ. ಏನ್ರಿ? ನಮ್ಮ ಬಾಯಿ ಮಾತು. ನಾನು ಆಗಲೇ ಕೇಳಿದಲ್ರಿ, ಡಾಕ್ಟರ್ ಅದೇ ಹೇಳೋ ಬಾಯಿ ಮಾತು ಮೇಲೆ ಆ ಪೇಷಂಟ್ ಕಂಡೀಷನ್ ಇರುತ್ತೆ. ಅವನು ಆಲ್ರೆಡಿ ಮುಗಿದಿದೆ ಅಂತ ಕತಿ. ಈಗ ಒಂದು ಡಾಕ್ಟರ್ ಧೈರ್ಯವಾದ ಮಾತನ್ನ ಆಡ್ಬಿಟ್ರೆ ಅರ್ಧ ಗುಣನೇ ಆಗ್ಬಿಡ್ತಾನೆ. ಇಲ್ಲ, ಅರ್ಧ ಗುಣ ಆಗಿದ್ದಾನೆ, ಡಾಕ್ಟರ್ ಬಂದು ಮುಗೀತಿ, ಏನು ಮಾಡ್ಲಿಕ್ಕಾಗಲ್ಲ, ಮುಗಿದು ಹೋಗೈತಿ ಕತಿ, ಇನ್ನು ಮುಂದೆ ನಿನಗೆ ಏನು ಚಾನ್ಸ್ ಇಲ್ಲ ಬದುಕೋದಂದ್ರೆ ಅರ್ಧ ಗುಣ ಆಗಿದ್ದು ಮತ್ತೆ ಹೋಗ್ಬಿಡ್ತಾನೆ. ಅಂದ್ರೆ ನಮ್ಮ ಬಾಯಿಂದ ಬರುವಂತ ಮಾತುಗಳು ಬಹಳ ಬಹಳ ಮುಖ್ಯ. ಈ ಬಾಯಲ್ಲಿ ಯಾವ ಸಾಮರ್ಥ್ಯ ಇದ್ರೆ, ನಾನು ಆಗಲೇ ಹೇಳಿದೆ, ನಾಲಿಗೆ ಸಾಮರ್ಥ್ಯಗಳ ಮಧ್ಯದಲ್ಲಿ 1ನೇ ಪಾಯಿಂಟ್ ನಾನೇನು ಹೇಳಿದೆ, ಜೀವ ಮತ್ತು ಮರಣ ಇದೆ. 2ನೇ ಸಾಮರ್ಥ್ಯ ಒಬ್ಬ ವ್ಯಕ್ತಿಯನ್ನ ಕಟ್ಟುವಂತ ಸಾಮರ್ಥ್ಯ, ಒಬ್ಬ ವ್ಯಕ್ತಿಯನ್ನ ಉನ್ನತಿಗೆ ತರುವಂತ ಸಾಮರ್ಥ್ಯ, ಒಬ್ಬ ವ್ಯಕ್ತಿಯನ್ನ ಅಭಿವೃದ್ಧಿ ಪಡಿಸುವಂತ ಸಾಮರ್ಥ್ಯ, ಒಬ್ಬ ವ್ಯಕ್ತಿಯನ್ನ ಮೇಲಕ್ಕೆ ಎತ್ತುವಂತ ಸಾಮರ್ಥ್ಯ ನಾಲಿಗೆಗಿದೆ. ಎಫೆಸದವರಿಗೆ 4:29. ಮೂರನೇದಾಗಿ ಅದರಲ್ಲಿ ಮೂರನೇ ಮಾತು ನಾವು ಈಗ ನೋಡಿದ್ವಿ. ಯಾಕೋಬ 3ನೇ ಅಧ್ಯಾಯ 1ರಿಂದ 2 ವಾಕ್ಯಗಳನ್ನ ನಾವು ಓದಿದ್ವಿ. ಯಾರಾದ್ರೂ ಓದ್ತೀರಿ? ಯಾಕೋಬ 3ನೇ ಅಧ್ಯಾಯ 1 ಮತ್ತು 2 ವಚನ. ಈ ನಾಲಿಗೆನ ನಾವು ಕಂಟ್ರೋಲ್ ಮಾಡ್ಬೇಕಂತ ವಾಕ್ಯ ಹೇಳ್ತಾ ಇದೆ. ನನ್ನ ಸಹೋದರರೇ, 1-2. ನನ್ನ ಸಹೋದರರೇ, ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪಿದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದಾನೆ. ಹಲ್ಲೆಲೂಯಾ. ಈ ನಾಲಿಗೆನ ನಿಯಂತ್ರಿಸುವುದು ಬಹಳ ಮುಖ್ಯ. ಯಾಕಂದ್ರೆ ಜೀವ ಮರಣ, ಒಬ್ಬರನ್ನ ಮೇಲಕ್ಕೆ ಎತ್ತಬಹುದು, ಒಬ್ಬರನ್ನ ಕೆಳಗೆ ಬೆಳೆಸಬಹುದು. ಈ ಸಾಮರ್ಥ್ಯ ನಾಲಿಗೆಗಿರುವುದರಿಂದ ಇದನ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಾವೇನಾಗ್ತೇವೆ? ಮೇಲಕ್ಕೆ ಬರ್ತೇವೆ. ಇದನ್ನ ನಾವು ತಪ್ಪಾಗಿ ಉಪಯೋಗ ಮಾಡಿದ್ರೆ ನಾವು ಕೂಡ ಕೆಳಗೆ ಹೋಗುವಂತ ಸಾಧ್ಯತೆ ಇರ್ತದೆ. ಹಲ್ಲೆಲೂಯಾ. ಯೇಸು ಮಸೀಹಿ ನಾಲಿಗೆ ಸಾಮರ್ಥ್ಯ ಏನೇನ್ರಿ? ಜೀವ ಮತ್ತು ಮರಣ. 1ನೇದು ಜೀವ ಮರಣ, 2ನೇದು ಒಬ್ಬನನ್ನ ಕಟ್ಟಬಹುದು, ಇಳಿಸಬಹುದು, ಒಬ್ಬನನ್ನ ಸುಧಾರಣೆ ಮಾಡಬಹುದು, ಇನ್ನು ಒಬ್ಬೊಬ್ಬರನ್ನ ಹಾಳು ಕೂಡ ಮಾಡಬಹುದು. ಈ ನಾಲಿಗೆಯಲ್ಲಿ ಪವರ್ ಇದೆ. ಹೇಳ್ತಾರಲ್ಲ, ಅಲ್ರಿ ನನ್ಗೆ ಅವ್ರು ಹೊಡೆದ್ರೆ ಅಡ್ಡಿ ಇಲ್ಲ, ಹೊಡೆದ್ರೆ ನನಗೆ ಹತ್ತಿರ್ಲಿಲ್ಲ. ನನ್ ಕನ್ನಡ ಬರೋದು ಅರ್ಥ ಆಗುತ್ತೆ, ಪರವಾಗಿಲ್ಲ, ಹೊಡೆದ್ರು ನಾನು ಹೊಡೆದ್ರು ಪರವಾಗಿಲ್ಲ. ಆ ಮಾತ್ರಿ ಎಂತ ಮಾತ್ರ ಇನ್ನು ಮಠ ನನ್ನ ಹೃದಯದೊಳಗ ಚುಚ್ಚಾಗತೈತ್ರಿ. ಅದ ನಾವು ಬೈಬಲ್ ಓದಿಲ್ಲ ಅವರು, ಆದ್ರೆ ಈ ಮಾತು ಚುಚ್ಚುತ್ತಾ ಇದೆ. ಬೈಬಲ್ ಬಗ್ಗೆನೇ ಗೊತ್ತಿಲ್ಲ, ಅದೇ ವಾಕ್ಯ ನಮಗೆ ಸ್ಪಷ್ಟ ಹೇಳ್ತಾ ಇದೆ. ಆ ಮಾತು ಒಬ್ಬನ ಬಿಡಿಸಲೂಬಹುದು, ಕಟ್ಟಲೂಬಹುದು. ಬೈಬಲೇ ಗೊತ್ತಿಲ್ಲದವ್ರು ಹೇಳ್ತಾ ಇದ್ದಾರೆ, ಹೊಡೆದ್ರು ಹೊಡಿಲಿರಿ, ನಮ್ಗೆ ಅದು ನೋವತ್ತಲ್ಲ, ನೋವು ಹೋಗ್ಬಿಡ್ತಿದ್ದ. ಮಾತು ಹೇಳಿದ್ರಲ್ಲ ಅವರು, ಎಂತ ಮಾತ್ರಿ, ಇನ್ನೂ ಮಠ ನಮ್ಗೆ ಮರ್ಯಾಕಾಗೋದು, ಹೊಡೆದಂಗಾತ್ರಿ ಆ ಮಾತು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಎಷ್ಟೋ ಪ್ರಾಣಿ ಪಕ್ಷಿಗಳಿದಾವ, ದೇವ್ರು ಯಾಕೆ ಕೊಡ್ಲಿಲ್ಲ ಅವರಿಗೆ ಈ ಅಧಿಕಾರ? ಸೈತಾನನಿಗೆ ಯಾಕೆ ಕೊಡ್ಲಿಲ್ಲ? ಯಾಕೆಂದ್ರೆ ಇದರಲ್ಲಿ ಬಹಳ ಪವರ್ ಇದೆ, ಬಹಳ ಬೆಲೆ ಇದೆ ಆಡುವಂತ ಮಾತುಗಳಿಗೆ. ಆದ್ರೆ ಸೈತಾನನಿಗೆ ಅಧಿಕಾರ ಕೊಟ್ಟಿಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ, ಸೈತಾನಿಗೆ ಒಂದು ವೇಳೆ ಅಧಿಕಾರ ಕೊಟ್ಟಿದ್ದಿದ್ರೆ ಈ
ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಿದ್ದ. ನಿನ್ ಹಂಗಾಗ್ಲಿ ಹೇಳ್ಬಿಡ್ತಿದ್ದ. ನಮ್ಮ ಜೀವನವನ್ನೇ ಹಾಳು ಮಾಡ್ಬಿಡ್ತಿದ್ದ. ಅದಕ್ಕೆ ದೇವರು ಅವನಿಗೆ ಸ್ವಲ್ಪವೂ ಕೂಡ ಅಧಿಕಾರ ನಾಲಿಗೆಯಲ್ಲಿ ಕೊಟ್ಟಿಲ್ಲ. ಆದ್ರೆ ಯಾರಿಗೆ ಕೊಟ್ಟನ್ರಿ? ಎಷ್ಟು ಭಾಗ್ಯವಂತರಿ ನಾವು, ಧನ್ಯರಿ ನಾವು. ಈ ನಾಲಿಗೆ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಒಬ್ಬರನ್ನ ಮೇಲಕ್ಕೆ ಎತ್ತುವ ಅಧಿಕಾರ ನಮಗೆ ಕೊಟ್ಟಿದ್ದಾನೆ, ಒಬ್ಬರನ್ನ ಕೆಳಗಲು ಕೂಡ ಇಳಿಸಬಹುದು. ಆದ್ರೆ ನಾವು ಏನು ಉಪಯೋಗ ಮಾಡ್ಬೇಕಂತೆ? ಒಬ್ಬರಿಗೆ ಉನ್ನತದ, ಇನ್ನೊಬ್ಬರಿಗೆ ಮೇಲಾಗುವಂತ ಮಾತುಗಳನ್ನ ನಾವು ಆಡಬೇಕು. ಓಕೆ, ನಾವು ಮತ್ತೆ ನೋಡೋಣ. ಎರಡನೇ ಭಾಗ, 1ನೇ ಪಾಯಿಂಟ್ ನಾಲಿಗೆಯಲ್ಲಿರುವಂತಹ ಸಾಮರ್ಥ್ಯ ನೋಡಿದ್ವಿ, ಅದರಲ್ಲಿ 3 ಅಂಶ ನೋಡಿದ್ವಿ. ಎರಡನೇದು ನಾಲಿಗೆಯ ಒಂದು ಡೇಂಜರ್, ಅಪಾಯ. ನಾಲಿಗೆಯ ಒಂದು ಅಪಾಯ, ನಾಲಿಗೆಯಿಂದ ಆಗುವಂತ ಅಪಾಯ. ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿ 16:28. ಜ್ಞಾನೋಕ್ತಿ 16:28. ಒಬ್ರು ತಗೋರಿ 20:19. ಅದೇ 28. ಒಬ್ರು ತಗೋರಿ 20, ಅದರ 19ನೇ ವಚನ. 16:28. ಹಾ, ತುಂಟನು ಜಗಳ ಬಿಡುತ್ತಾನೆ, 16:28 ಅಲ್ಲ? ಒಂದು ನಿಮಿಷ. ಹಾ, ಹೇಳಿ, ಇನ್ನೊಂದ್ಸತಿ ಓದು. ತುಂಟನು ಜಗಳ ಬಿಡುತ್ತಾನೆ, ಜಗಳ ಬಿದ್ದುತ್ತಾನೆ. ಜಾಡಿಕೋರನು ಮಿತ್ರರನ್ನು ನೋಡ್ರಿ, ಅಗಲಿಸುತ್ತಾನೆ. ನಮ್ಮ ಬಾಯಿ ಮಾತಿನಿಂದ ಒಬ್ಬರ ಸ್ನೇಹವನ್ನ ನಾವು ಏನ್ ಮಾಡ್ಬೋದು? ಅಗಲಿಸಬಹುದು. ಈಸಿಯಾಗಿ, ಬಹಳ ಆಸಕ್ತಿಯಿಂದ, ಬಹಳ ಹತ್ತಿರವಾದಂತ ಆ ಸ್ನೇಹವನ್ನ ನಾವು ಈಸಿಯಾಗಿ ಬೇರ್ಪಡಿಸಬಹುದು. ಸ್ನೇಹಿತರನ್ನ ಬೇರ್ಪಡಿಸ್ತದೆ. ನಾವು ಚಾಡಿ ಹೇಳೋದಾದ್ರೆ, ಒಬ್ಬರ ಬಗ್ಗೆ ಒಬ್ಬರು ದೂರ ಹೇಳೋದಾದ್ರೆ, ಚಾಡಿ ಹೇಳೋದಾದ್ರೆ ಏನ್ ಮಾಡ್ತೇವೆ? ನಾವು ಸ್ನೇಹಿತರ ಸ್ನೇಹವನ್ನ ಕಳ್ಕೊತೇವೆ, ಅಗಲಿಸ್ತೇವೆ. ಇಬ್ಬರನ್ನ ಅಗಲಿಸ್ಬಿಡ್ತೇವೆ, ಸ್ನೇಹವನ್ನ ಅಗಲಿಸ್ಬಿಡ್ತೇವೆ. ಚಾಡಿಕೋರನು ಮಿತ್ರರನ್ನ ಹಲ್ಲೆಲೂಯಾ, ಯೇಸು ಮಸೀಕಿ. ನಾನು ಒಂದ್ಸರಿ ಹೇಳಿದ್ದೇನೆ, 3 ಜನ ಫ್ರೆಂಡ್ಸ್ ಇದ್ರಂತೆ. ಹಲ್ಲೆಲೂಯಾ, 3 ಜನ ಫ್ರೆಂಡ್ಸ್ ಇದ್ರು. ಬಹಳ ಹತ್ರ, ಬಹಳ ಕ್ಲೋಸ್. ಸ್ಕೂಲ್ ಹೋದ್ರು ಜೊತೆಯಾಗಿ ಹೋಗ್ತಿದ್ರು, ಆಟ ಆಡಿದ್ರು ಜೊತೆಯಾಗಿ ಆಡ್ತಿದ್ರು, ಬಹಳ ಹತ್ರವಾಗಿದ್ರು, ಒಟ್ಟ ಬಿಟ್ಟಿದ್ದಿಲ್ಲ. ಯೇಸು ಮಸೀಕಿ. ಮತ್ತೆ ಏನೋ ಸಮಸ್ಯೆ ಆಗಿ ಇಬ್ಬರ ಮಧ್ಯೆ ಜಗಳ ಬಂದ್ಬಿಡುತ್ತೆ. ಇಬ್ಬರ ಮಧ್ಯೆ ಜಗಳ ಬಂದು ಅವರು ಸಪರೇಟ್ ಆಗ್ಬಿಡ್ತಾರೆ. ಟೋಟಲ್ ಎಷ್ಟು ಜನ ಇದ್ರು? ಇಬ್ಬರ ಮಧ್ಯದಲ್ಲಿ ಜಗಳ ಬಂದು ಒಬ್ರು ಸಪರೇಟ್ ಆಗ್ಬಿಟ್ಟ. ಈಗ ಎಷ್ಟು ಜನ ಉಳಿದ್ರು? ಅವರು ಬಹಳ ಕ್ಲೋಸ್ ಆಗಿ ನಡೀತಾ ಇದ್ರು. ಈಗ ಒಬ್ರು ಹೊರಗೆ ಬಂದ್ಬಿಟ್ಟ. ಈಗಿಬ್ರು ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಸ್ನೇಹ ಅವರಲ್ಲಿ ಬೆಳೀತಾ ಇದೆ. ಇವನ್ ಪ್ಲಾನ್ ಮಾಡ್ತಾನೆ. ಯಾರು? ಯಾರು ಪ್ಲಾನ್ ಮಾಡ್ತಾರೆ? ಹಾ, ಬೇರೆ ಆಗಿದ್ದಾನಲ್ಲ, ನನಗೆ ಸಪರೇಟ್ ಮಾಡಿದ್ರ ನೀವು? ತಡ್ರಿ, ಆಯ್ತು ನಿಮ್ದು ಮಾಡ್ತೀನಿ ಅಂತ ಹೇಳಿ ದಾರಿಯಲ್ಲಿ ಒಬ್ಬ ಅಜ್ಜಿ ಕುಂತಿರ್ತಾಳ. ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ನನ್ಗೆ ಒಂದು ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಗೆ ದುಡ್ಡು ಕೊಡ್ತೇನೆ ಅಂಥೇಳಿ ಆ ಅಜ್ಜಿಗೆ ದುಡ್ಡು ಕೊಡ್ತಾನೆ. ಅಜ್ಜಿ ನೀವು ನಾನು ಒಂದೇ ಕೆಲಸ ಮಾಡ್ಬೇಕು. ಏನ? ಅವರಿಬ್ರು ಹೋಗ್ತಿರ್ತಾರೆ, ಬಹಳ ಕ್ಲೋಸ್ ಆದವರು ಇಬ್ರು ಫ್ರೆಂಡ್ಸ್ ಹೋಗ್ತಿರ್ತಾರೆ. ಒಬ್ಬನು ತನ್ನ ಸ್ನೇಹಿತನಿಗೋಸ್ಕರ ವೇಟ್ ಮಾಡ್ತೀನಿ. ಇನ್ನೂ ಅವರು ಜೊತೆಯಾಗಿ ಹೋಗ್ತಿರೋದಿಲ್ಲ, ಸ್ಕೂಲಿಗೆ ಹೋಗ್ತಿರ್ತಾರೆ. ಒಬ್ಬನು ಇನ್ನೊಬ್ಬ ಫ್ರೆಂಡ್ ಬರುವುದಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ. ಅವಾಗ ಇವ್ ನೋಡ್ತಿರ್ತಾನೆ, ಇವನ್ ಕಣ್ಣು ಇವ್ರ ಮೇಲೆ ಹೆಂಗಾದ್ರೂ ಮಾಡಿ ಇವರ ಸ್ನೇಹ ಹಾಳು ಮಾಡ್ಬೇಕಂತೇಳಿ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ನೀವು ಹೋಗಿ ಒಂದೇ ಕೆಲಸ ಮಾಡ್ಬೇಕು, ಈ ದುಡ್ಡೆಲ್ಲ ನಿಂದೆ, ನೀವು ಹೋಗಿ ಒಂದೇ ಮಾತು ಹೇಳ್ಬೇಕು, ಯಾರ ಮುಂದೆ ಹೇಳಬೇಡ. ನೀನು ಹೋಗಿ ಆ ಪೂಲ್ ಕಟ್ಟಿ ಮೇಲೆ ಕುಂತಾನಲ್ಲ ಹುಡುಗ, ಅವನ ಕಿವಿ ಒಳಗೆ ಹೋಗಿ ಯಾರಿಗೂ ಹೇಳಬೇಡ, ಇಷ್ಟೇ ಹೇಳಿ ಹೋಗ್ಬಿಡು. ಏನು ಬೇರೆ ಮಾತಾಡ್ಬೇಡ, ಯಾರಿಗೂ ಹೇಳಬೇಡ, ಅಷ್ಟೇ ಹೇಳಿ ಹೋಗ್ಬಿಡು. ದೂರಿಂದ ಅವನ ಫ್ರೆಂಡ್ ಬರ್ತಿರ್ತಾನೆ, ಇನ್ನೂ ಬರ್ತಾ ಇರ್ತಾನೆ, ಕಾಣ್ತಿರ್ತಾನೆ. ಅವಾಗ ಅಮ್ಮ ಹೋಗಿ ಇವನ್ ಕಿವಿಯಾಗಿ ಹೇಳ್ತಾನೆ, ಯಾರ ಮುಂದೆ ಹೇಳಬೇಡಪ್ಪ ಅಂತ ಹೇಳಿ ತೊಗೊಂಡು ಹೋಗ್ಬಿಡ್ತಾನೆ ದುಡ್ಡು. ಅವಾಗ ಅವನು ಬರ್ತಾನೆ, ಯಾರಪ್ಪ ಅವ್ರು? ನೀನು ಅಜ್ಜಿ ನಿನ್ಗೇನು ಆಗ್ಬೇಕು? ಅವ್ರಿಗೆ ಇಲ್ಲಿ ಬಂದಿದ್ರಲ್ಲ, ಏನೋ ನಿನ್ನ ಜೊತೆ ಮಾತಾಡಿದ್ರು, ಯಾರು ಗೊತ್ತಿಲ್ಪ ಅದು, ಏನು ಹೇಳಿದ್ರು ಅವ್ರು? ನಿನ್ನ ಕಿವಿ ಒಳಗೆ ಏನೋ ಹೇಳಿ ಹೋದ್ರಲ್ಲ ಅಂತೇಳಿ ಬಂದ್ರೆ ನನಗೂ ಆಶ್ಚರ್ಯ ಆತ. ಬಂದು ಹೇಳತ್ತಾಳೆ, ಯಾರ ಮುಂದೆ ಹೇಳಬೇಡ ಅಂತ ಹೇಳತ್ತ, ಯಾರ ಮುಂದೆ ಹೇಳಬೇಡ ಅಂತ ಹೇಳಿ ಹೋಗ್ಬಿಟ್ರು ಅಂತ ಹೇಳ್ಬಿಡು. ಅಲ್ಲೋ ನನ್ಗಾದ್ರೆ ಹೇಳೋಪ್ಪ ಅಂತ, ನಾನು ನಿಮ್ಮ ಫ್ರೆಂಡ್ ಹೌದು, ನನಗಾದ್ರೆ ಹೇಳ.
ಅವರು ಏನು ಹೇಳಿಲ್ಲ, ಒಂದೇ ಮಾತು ಹೇಳ್ಯಾರ, ಯಾರಿಗೂ ಹೌದಾ. ಅವನಂತ ನನ್ನ ಮುಂದೂ ಹೇಳಲ್ಲ ನೀನು, ಆಯ್ತು ನಡಿ ಅಂತೇಳಿ ಅವ್ರ ಫ್ರೆಂಡ್ಶಿಪ್ ಕೂಡ ಹಾಳಾಗ್ಬಿಟ್ಟು ಒಂದೇ ಮಾತು ಚಾಡಿ. ಅದು ಏನು ಹೇಳಿಲ್ಲ ಚಾಡಿ, ಬರೀ ಒಂದೇ ಮಾತು ಹೇಳ, ಯಾರಿಗೂ ಹೇಳಬೇಡ. ನೋಡ್ರಿ, ನಾವು ಆಡುವಂತ ಮಾತು ಬಹಳ ಮುಖ್ಯ. ಚಾಡಿಕೋರನು ಮಿತ್ರರನ್ನ ಅಗಲಿಸ್ತಾನೆ. ಅದಕ್ಕಿಂತ ಮುಂಚೆ ತುಂಟನು ಜಗಳ ಬಿತ್ತುತ್ತಾನೆ. ಚಾಡಿಕೋರನು ಸ್ನೇಹವನ್ನ, ಮಿತ್ರರನ್ನ ಅಗ್ಗಲಿಸ್ಬಿಡ್ತಾರೆ. ನಾವು ಆಡುವಂತ ಮಾತುಗಳು ಬಹಳ ಮುಖ್ಯ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು ನಾವು ನಿಲ್ಲಿಸ್ಬೇಕು. 20:19 ಓದ್ರಿ, ಜ್ಞಾನೋಕ್ತಿ. ಅದೇ ಜ್ಞಾನೋಕ್ತಿ 20:19. ಚಾಡಿಕೋರನು ಗಟ್ಟು ರಟ್ಟು ಮಾಡುವನು, ಆದ್ದರಿಂದ ತೂಟಿ ಬಿಗಿ ಹಿಡಿಯುವನ ಗೊಡವೆಗೆ ಹೋಗಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸು ಮಸೀಕಿ. ನೋಡ್ರಿ, ಚಾಡಿ ಹೇಳೋನು ಏನ್ ಮಾಡ್ತಾನಂತಲ್ಲಿ? ಗುಟ್ಟು ರಟ್ಟು ಮಾಡ್ತಾರಂತೆ. ಅಂದ್ರೆ ಇದೆಲ್ಲ ಓಪನ್ ಮಾಡಿ ಬಿಟ್ಬಿಡ್ತಾನೆ. ಯಾವುದು ಸೀಕ್ರೆಟ್ ಆಗಿರ್ಬೇಕು ಅದು ಸೀಕ್ರೆಟ್ ಆಗಿರ್ಬೇಕು. ಚಾಡಿ ಹೇಳೋನು ಎಲ್ಲವನ್ನ ಬಿಚ್ಚಿಟ್ಬಿಡ್ತಾನ. ಚಾಡಿಕೋರನ ಗುಟ್ಟನ್ನ ನೋಡ್ರಿ, ಒಂದೊಂದು ಮಾತು ಹಿಂಗಿರ್ತವೆ, ಅದರಿಂದ ಅವರ ಮರ್ಯಾದೆ ಪ್ರಶ್ನೆ ಅಂತಾರೆ. ಅವರ ಮಾನ ಉಳಿತದೆ, ಅವರ ಮರ್ಯಾದೆ ಉಳಿತದೆ. ಆದ್ರೆ ಎಲ್ಲ ಹೇಳ್ಬಿಟ್ರೆ ಅವರು ಒಂದೊಂದ್ಸರಿ ನೋಡ್ರಿ, ಒಂದೊಂದ್ಸರಿ ಅವ್ರಿಗೆ ಬೇರೆ ಜನರಿಗೆ ಗೊತ್ತಾಗಬಾರ್ದಂತ ವಿಷಯ ಒಂದೊಂದು ಗೊತ್ತಾಗ್ಬಿಟ್ರೆ ಜನ ಏನ್ ಸೂಸೈಡ್ ಮಾಡ್ಬಿಡ್ತಾರೆ, ತಮ್ಮ ತಾವೇ ಸಾಯಿಸ್ಬಿಡ್ತಾರೆ. ಅಂದ್ರೆ ಮಾನ, ಆ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಚಾಡಿಕೋರ ಏನ್ ಮಾಡ್ತಾನೆ? ಗುಟ್ಟನ್ನ ರಟ್ಟು ಮಾಡ್ತಾನೆ. ನಾವು ಯಾವ ವಿಷಯ ಮುಚ್ಚಿಡ್ಬೇಕು ಅವುಗಳನ್ನ ಮುಚ್ಚಿಡ್ಬೇಕು, ಯಾವ್ದು ನಾವು ಹೇಳ್ಬೇಕು ಅವನಷ್ಟೇ ಹೇಳ್ಬೇಕು. ಈ ನಾಲಿಗೆನ ನಾವು ಯಾವಾಗಲೂ ಕಂಟ್ರೋಲ್ ಮಾಡ್ಬೇಕು. ಒಂದೇದು, ಚಾಡಿಕೋರನು ಸ್ನೇಹಿತರನ್ನ ಮಿತ್ರರನ್ನ ಅಗಲಿಸ್ತಾನೆ. ಎರಡನೇದು, ಚಾಡಿಕೋರನ ಗುಟ್ಟನ್ನ ರಟ್ಟು ಮಾಡ್ತಾನೆ. ಆಮೇಲೆ ಇನ್ನೊಂದು, ನಾನು ಕೀರ್ತನೆ 34:13 ಓದ್ರಿ. ಕೀರ್ತನೆ 34:13 ಬರ್ಕೊಳ್ಳೋರು ಬರ್ಕೊಳ್ರಿ. ಆಮೇಲೆ ನೀವು ಮನೆಗೆ ಹೋಗಿ ನೀವು ಫ್ರೀ ಆಗಿದ್ದಾಗ ಅವುಗಳನ್ನ ನೀವು ಮತ್ತೆ ಓದಬಹುದು. 13. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ನಮಗೆ ಸಲಹೆ ಕೊಡ್ತಾ ಇದೆ. ಬೈಬಲ್ ನಮಗೆ ವಾರ್ನ್ ಕೊಡ್ತಾ ಇದೆ, ನಮಗೆ ಎಚ್ಚರಿಕೆ ನೀಡ್ತಾ ಇದೆ. ಎದರ ಬಗ್ಗೆ? ನಾಲಿಗೆ ಬಗ್ಗೆ. ನೋಡ್ರಿ, ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ. ನೋಡ್ರಿ 12ನೇ ವಚನ ಓದ್ರಿ. ದೀರ್ಘಾಯುಷ್ಯ ಬೇಕೋ, ಹೆಚ್ಚು ಬದುಕಬೇಕೋ, ಹೆಚ್ಚು ದಿನ, ಹೆಚ್ಚು ವರ್ಷಗಳ ಕಾಲ ಬದುಕಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ನೋಡ್ರಿ, ದೀರ್ಘಾಯುಷ್ಯ ಬೇಕಂದ್ರೆ, ಬಹು ದಿವಸ ಬದುಕಿ ಸುಖವನ್ನ ಅನುಭವಿಸಬೇಕಂದ್ರೆ, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ನಾಲಿಗೆಯನ್ನ ಕಾಪಾಡಿಕೊಳ್ಳ್ರಿ. ಕೆಟ್ಟದಕ್ಕೆ ಹೋಗದಂತೆ ನಿಮ್ಮ ನಾಲಿಗೆನ ಬಿಗಿ ಹಿಡಿದುಕೊಳ್ಳ್ರಿ. ಸುಖದಿಂದ ಜೀವಿಸಬೇಕಾದ್ರೆ, ಹೆಚ್ಚು ಕಾಲ ಬದುಕಬೇಕಾದ್ರೆ, ದೀರ್ಘಾಯುಷ್ಯ ಬದುಕಬೇಕಂದ್ರೆ ನಿಮ್ಮ ನಾಲಿಗೆನ ಕೆಟ್ಟದಕ್ಕೆ ಹೋಗದಂತೆ ಕಾಪಾಡಿಕೊಳ್ಳ್ರಿ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನ ಬಿಗಿ ಹಿಡಿಬೇಕು. ನಾವು ಜಾಸ್ತಿ ದಿನ ಬದುಕಬೇಕಂದ್ರೆ ನಮ್ಮ ನಾಲಿಗೆನ ನಾವು ಕಂಟ್ರೋಲ್ ಮಾಡಬೇಕು. ಸುಖದಿಂದ ಬಾಳಬೇಕಂದ್ರೂ ನಮ್ಮ ನಾಲಿಗೆನ ಕಂಟ್ರೋಲ್ ಮಾಡಬೇಕು. ಪ್ರೈಸ್ ಲಾರ್ಡ್. ಪ್ರಸಂಗಿ 5:2 ವಚನ ಓದ್ರಿ. ಪ್ರಸಂಗಿ 5:2 ವಚನ. 2. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿ. ಹಲ್ಲೆಲೂಯಾ. ಯೇಸು ಮಸೀಹಿ. ಪೇಜ್ ನಂಬರ್ 729. ಬಾಯಿ ದುಡುಕಬೇಡ. ಪ್ರಾರಂಭದಲ್ಲಿ ಹೇಳ್ತಾ ಇದೆ, ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನೆ, ನೀನು ಭೂಮಿಯಲ್ಲಿದ್ದಿ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಬೇಕು. ನಾವು ಯಾವಾಗಲೂ ಮಾತಾಡುವುದರಲ್ಲಿ ನಾವು ಕೊಂಚವಾಗಿರ್ಬೇಕು. ವಾಕ್ಯ ಹೇಳ್ತಾ ಇದೆ, ವೇಗವಾಗಿ ಕೇಳುವುದರಲ್ಲಿ ವೇಗವಾಗಿರೋ, ಮಾತಾಡುವುದರಲ್ಲಿ
ನಿಧಾನವಾಗಿ. ನಾವು ಮಾತಾಡೋದ್ರಲ್ಲಿ ನಿಧಾನ ಇರ್ಬೇಕಂದ್ರೆ ಈ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮದೇ ಕೇಳಬೇಕು, ನಾವೇ ಮಾತಾಡ್ತೇವೆ, ಇನ್ನೊಬ್ಬರ ಬಗ್ಗೆ ನಾವು ಕೇಳೋದಿಲ್ಲ, ಮುಂದಿನ ಪಾರ್ಟಿ ಬಗ್ಗೆ ನಾವು ಕೇಳೋದಿಲ್ಲ, ಬರೀ ನಾವೇ ಮಾತಾಡ್ತಿರ್ತೇವೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ, ನೀವು ಸುಮ್ಮನೆ ಮಾತಾಡುವವ್ರಿಗೆ ಮಾತಾಡ್ಲಿಕ್ಕೆ ಅಲವ್ ಕೊಡ್ರಿ, ನೀವೇನ್ ಮಾಡ್ರಿ ಜಾಸ್ತಿ ಕೇಳ್ರಿ. ಈ ಕಾಲದಲ್ಲಿ ಹಂಗಿಲ್ಲ, ಎಲ್ಲರೂ ಸೇರಿ ಎಲ್ಲರೂ ಮಾತಾಡ್ತಾರೆ, ಇನ್ನು ಮುಂದಿನವರಿಂದ ಕೇಳೋದಿಲ್ಲ. ಆದ್ರೆ ವಾಕ್ಯ ನಮಗೇನು ಹೇಳ್ತಾ ಇದೆ, ನಾವು ಜಾಸ್ತಿ ಕೇಳಬೇಕಂತೆ. ಆಮೇಲೆ ಕೇಳುವುದರಲ್ಲಿ ಸ್ಪಷ್ಟ ಇರಬೇಕು, ವೇಗವಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಮಾತಾಡುವುದರಲ್ಲಿ ನಿಧಾನವಾಗಿ. ಇಲ್ಲ ನಾವು ಮಾತನಾಡಲ್ಲಿ ಏನೇನೋ ತಪ್ಪಾಗಿ ಬಂದ್ಬಿಡುತ್ತೆ, ಅದನ್ನೊಂದು ಪ್ರಾಬ್ಲಮ್ ಹುಟ್ಟಿಸ್ಕೊಬೇಕು. ಸ್ಪೆಷಲಿ ಇದು ಯಾರಿಗಂದ್ರೆ ಕೌನ್ಸಿಲಿಂಗ್. ಈಗ ಯಾರಾದರೂ ಕುಟುಂಬ ಸಮಸ್ಯೆ ಇರುತ್ತೆ, ಒಬ್ಬರ ಕಡೆ ಹೋಗಿರ್ತಾರೆ ಸಮಾಧಾನಕ್ಕಾಗಿ, ಅವರು ಸಮಾಧಾನ ಮಾಡಿ ಸರಿಪಡಿಸ್ತಿರ್ತಾರೆ. ಅಂಥವರಿಗೆ ಕೇಳುವಂಥ ಕೆಪಾಸಿಟಿ ಭಾಳ ಇರಬೇಕು, ಮಾತಾಡೋಕ್ಕಿಂತ ಕೇಳುವಂಥ ಕೆಪಾಸಿಟಿ ಭಾಳ ಇರಬೇಕು. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಬಾಯಿ ದುಡುಕಬೇಡ, ಪ್ರೈಸ್ ದಿ ಲಾರ್ಡ್, ನಿನ್ನ ಮಾತುಗಳು ಕೊಂಚವಾಗಿರಲಿ. 17:28 ನೀತಿ ವಚನ, ಜ್ಞಾನೋಕ್ತಿ 17:21, 28, 17:28. ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿಯಿಂತಲೂ ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿಯಿಂತಲೂ ಅನಿಸಿಕೊಳ್ಳುವನು. ಹಲ್ಲೆಲೂಯಾ. ಏನಾಗತ್ತಂದ್ರೆ ಒಬ್ಬ ಮೂಢ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಹೆಂಗಾಗದೆ ಮಾತಾಡ್ತಿರ್ತಾರೆ, ಅವನು ಕೂಡ ಏನಾಗ್ತಾನೆ ನೋಡ್ರಿ, ಮೂಢನು ಕೂಡ ಸುಮ್ಮನಿದ್ದರೆ. ನೋಡ್ರಿ ಬಹಳ ಒಂದು ಆಶೀರ್ವಾದ ಇದೆ ಅವನಿಗೆ. ಈಗ ಹೆಂಗ ಬೇಕಾ ಬಾಯಿ ಬಂದಾಗೆ ಬಡ 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 ಮಾತಾಡ್ತಿರ್ತಾರಲ್ಲ, ಅವರು ಕೂಡ ಸುಮ್ಮನಿದ್ರೆ, ಒಂದ್ ವೇಳೆ ಸುಮ್ಮನಿದ್ರೆ ಏನ್ ಅನ್ನಿಸ್ಕೊಳ್ತಾರಂದ್ರೆ, ನೋಡ್ರಿ ಒಂದೇ ಲೈನ್, ಮೂಢನು ಕೂಡ ಏನಂದ್ರೆ ಸುಮ್ಮನಿದ್ರೆ. ವಾವ್, ನೋಡ್ರಿ ಆ ವ್ಯಕ್ತಿ ಸುಮ್ಮನಿದ್ರೆ, ಬರೀ ಸುಮ್ಮನಿದ್ರೆ ಜ್ಞಾನಿ ಅನ್ನಿಸ್ಕೊಳ್ತಾನ. ಅಂದ್ರೆ ಬಾಯಿ ಬಂದಾಗ ಮಾತಾಡೋದೆ ಕಂಟ್ರೋಲ್ ಮಾಡ್ಕೊಂಡು ಇದ್ರೆ ಅವನು ಕೂಡ ಜ್ಞಾನಿ ಅನ್ನಿಸ್ಕೊಳ್ತಾನೆ. ಮುಂದೆ ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿಯಿಂತಲೂ ಅನಿಸಿಕೊಳ್ಳುವನು. ಆಮೆನ್. ತುಟಿಗಳನ್ನ ಬಿಗಿ ಹಿಡಿದ್ರೆ ಏನ್ ಅನ್ನಿಸ್ಕೊಳ್ತಾನಂದ್ರೆ ವಿವೇಕಿ. ಆಮೇಲೆ ಬಾಯನ್ನ ಕಂಟ್ರೋಲ್ ಮಾಡುವವನು ಸುಮ್ಮನಿರುವವನು ಜ್ಞಾನಿ. ತುಟಿಗಳನ್ನ ಬಿಗಿ ಹಿಡಿಯುವವನು ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಬಹಳ ಸ್ಪಷ್ಟವಾಗಿ ಬೈಬಲ್ ನಮಗೆ ಹೇಳ್ತಾ ಇದೆ, ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಬಹಳ ಪವರ್ ಇದೆ. ನಾವು ತಪ್ಪಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಬೆಂಕಿ ಹತ್ತಿ ಬಿಡುತ್ತೆ. ನೋಡ್ರಿ, ಒಂದ್ ಕಡೆ ನೀವು ಹೇಳಿಬಿಡ್ರಿ, ಎಲ್ಲೆಲ್ಲೋ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಈಗ ಸುಮ್ಮನೆ ಹೋಗಿ ನೀನ್ ತಿಳಿತಿದ್ದ ಅದ್ರ ಬಗ್ಗೆ, ಹಿಂಗೆ ಹೇಳಾಗ್ತದೆ ನಿನ್ನ ಬಗ್ಗೆ ಅಂತೇಳಿ ಏನಾದ್ರೂ ತಪ್ಪ ಹೇಳ್ಬಿಡ್ರಿ, ಸುಳ್ಳು ಹೇಳ್ಬಿಡ್ರಿ, ಅದು ಎಲ್ಲಿಗೂ ಹೋಗ್ಬಿಡುತ್ತೆ. ರಿಲೇಷನ್ ಸಂಬಂಧ ಕೂಡ ಕಟ್ ಆಗ್ಬಿಡುತ್ತೆ. ನಾವು ಸೇರ್ತಾಗ ಎಲ್ಲ ಬುತ್ತಿ ಕಟ್ಕೊಂಡು ಹೋಗಿ ಮುನ್ಸಾಕ್ ಹೋಗಿದ್ವಿ. ಅವ್ರ ತಾಯಿ ಒಂದ್ಸರಿ ಹೇಳಿಲ್ಲ ಅಂದಿದ್ರು, ಈಗ 2 ಸರಿ ಹೇಳಿದ್ರು, ಇವ್ರಿಗೆ ಕೊಡ್ಬೇಕು ಭಾಳ ದುಡ್ಡು ದುಡಿತಾನಂತ ಹೇಳಿದ್ನ. ಮತ್ತು ಮಗಳು ಬಿಡವ, ಮಗಳಿಗೆ ಹೊಟ್ಯಾಗ ಮಗುನು ಬಂತು, ಎಲ್ಲ ಬಂತು, ಈಗ ಬಿಟ್ಟು ಬಿಡೋದನ್ನ ಹೇಳ್ಬೇಡ ಅಂತ ಹೇಳಿದೆ. ಆದ್ರೂ ಬೆಳಿಗ್ಗೆ ಇನ್ನೂ ಹೇಳಿದ್ರು ಅವ್ರ ತಾಯಿ, ಇವನಿಗೂ ಕೊಡ್ಬೇಕಾಗಿತ್ತು, ಭಾಳ ದುಡ್ಡು ದುಡಿತಾನ, ಲಕ್ಷ ನಾವು ದುಡ್ಡು ಬಿಟ್ಟು ಅಂತ ಹೇಳಿದ್ರೆ ನನಗೆ ಅದಂತೂ ಸುಟ್ಟು ಸ್ವಲ್ಪ. ಅದಕ್ಕೆ ನಾನು ಮಗನಿಗೆ ಬಂದು ಹೇಳಿದೆ, ಪದೇ ಹಂಗೆ ಹೇಳ್ತಾಳಲ್ಲ ಅವ್ರ ತಾಯಿ, ಯಾಕೆ ನಂಗೆ ಹೇಳ್ಬೇಕು, ಈಗ ಮದುವೆ ಆಯ್ತು, ಎಲ್ಲ ಆಯ್ತು, ಮಗುನು ಹೊಟ್ಟೆಲಿ ಬೆಳೀತಾ ಇದೆ, ಯಾಕೆ ನೀವು ಹೇಳ್ಬೇಕು, ನನಗೊಂದು ಸುಮಾರು ಆತಪ್ಪ ಅಂತ ಹೇಳಿದೆ ನಾನು. ಅವನ್ ನಾ ಹೇಳಿದ್ದನ್ನ ನೋಡಿ ಅವ್ರಿಗೆ ಏನೇನೋ ಬೈದಾನ. ನೋಡ್ರಿ, ಒಂದ್ ಬಂದಂತ ಮಾತು ಎಲ್ಲೆಲ್ಲೋ ಹೋಗ್ತಾ ಇದೆ. ನಮ್ ತಾಯಿ ಹೇಳಿದ್ ನಮ್ ತಾಯಿಗೆ ಬಿಟ್ಟಾರ. ನಾನೇ ಹೇಳ್ದೆ, ನಮ್ ತಮ್ಮನ ಹತ್ರ ಹೇಳಿ, ನಾನು ಯಾರ ಹತ್ರನೂ ಏನು ಹೇಳಲ್ಲ, ಯಾರ ಮಾತು ಕೇಳ್ಕೊಂಡು ಹೋದ್ರು. ನಾನೇ ಹೇಳಿದನಂತ ಈವರೆಗೆ ನನಗೆ ಇರೋದಾಗ್ಯಾರ. ಅಂದ್ರೆ ನೋಡ್ರಿ, ಇಲ್ಲೇ ಒಂದು ಎಕ್ಸಾಂಪಲ್ ಇದೆ. ನಮ್ ಬಾಯಿಂದ ಬರುವಂತ ಮಾತು ಒಮ್ಮೆ ಹೊರಗೆ ಬಂತಂದ್ರೆ, ಒಂದು ಗಾದೆ ಇದೆ ಕನ್ನಡದಲ್ಲಿ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟ ಬರೋದಿಲ್ಲ. ಒಮ್ಮೆ ಹೋದಂದ್ರೆ ಅದನ್ನ ಒಮ್ಮೆ ಹೋದ ಗೌರವ ವಾಪಸ್ ತಗೊಳ್ಳಿಕ್ಕೆ ಆಗಲ್ಲ. ಏನೋ ಹಣ ಗಿಣ ಏನೋ ಕಳ್ಕೊಂಡ್ರು ಗಳಿಸ್ಕೋಬಹುದ್ರಿ, ಒಮ್ಮೆ ಬಾಯಿಂದ ಹೋದಂತ ಮಾನ
ಎಷ್ಟೇ ಹಣ ಕೊಡ್ರಿ, ನೀವು ಏನೇ ಕೊಡ್ರಿ ವಾಪಸ್ ತಗೊಳ್ಳಿಕ್ಕೆ ಅವ್ರ ಅಕ್ಕ ಅವ್ರ ತಾಯಿ ಎಲ್ಲ ನನ್ ಮೇಲೆ ಕೋಪ ಐತಿ ಈಗೋರಿಗೂ ಅವ್ರಿಗೆ. ನಮ್ ತಾಯಿ ಹೇಳಿದದ. ಓಕೆ ಬಿಡ್ರಿ, ಆಮೇಲೆ ನಾವು ಮಾತಾಡೋಣ. ಹಲ್ಲೆಲೂಯಾ, ಯೇಸು ಮಸೀಹಿ. ಅದಕ್ಕೆ ಪ್ರಿಯರೇ, ಬಾಯಿ ಸುಮ್ಮನಿರುವವನು ಜ್ಞಾನಿ ಎನಿಸ್ಕೊಳ್ತಾನೆ, ತನ್ನ ತುಟಿಗಳನ್ನ ಬಿಗಿ ಹಿಡಿಯುವವನು ನೋಡ್ರಿ, ನಮ್ಮ ಕೈಯಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ನಾವು ಎಷ್ಟು ಶಾಂತಿಯಿಂದ ಇರ್ತೇವೋ, ಎಷ್ಟು ನಮ್ಮ ಬಾಯಿನ ಬಿಗಿ ಹಿಡಿತೇವೋ, ಅಷ್ಟು ನಾವು ಜ್ಞಾನದಲ್ಲಿ ಬೆಳಿತೇವೆ. ಪ್ರೈಸ್ ದಿ ಲಾರ್ಡ್. ಯೇಸು ಮಸೀಹಿ. ಕೊನೆಯದಾಗಿ ಯಾಕೋಬ 1:9 ಓದ್ರಿ. ಯಾಕೋಬ 1:9 ಬೇಗ. ಏನ್ ಬೇಗ ಕೊಡ್ತೀನಿ ನಾನು. 1:9. ದೀನಸ್ಥಿತಿಯಲ್ಲಿರುವ ಸಹೋದರರು ತಾನು ಉತ್ತಮ ಸ್ಥಿತಿಗೆ ಬಂದಿದ್ದೇನೆಂದು ಉಲ್ಲಾಸ ಪಡಿರಿ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದಿದ್ದೇನೆಂದು ಉಲ್ಲಾಸ ಪಡಲಿ. ನೋಡ್ರಿ, ಇಲ್ಲಿ ನಾವು ಸೆಲ್ಫ್ ಕಂಟ್ರೋಲ್, ನಾವು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದ್ರೆ ಮತ್ತೆ ಒಬ್ಬರು ನಮಗಿಂತ ಹೆಚ್ಚಾಗಿ ಬೆಳೀತಾ ಇದಾರೆ ಅಂದ್ರೆ ಅವ್ರ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಬೇಕು. ಎಫೆಸದವರಿಗೆ 4:29 ಓದಿದ್ರಲ್ಲ, ಹಾಗಾದ್ರೆ ಇನ್ನೊಂದ್ಸರಿ ಓದ್ರಿ. ಎಫೆಸದವರಿಗೆ 4:29. 4:29 ಹಾಗಾಗಿ ಓದಿದ್ದೇವೆ. ಒಬ್ಬರನ್ನ ಕಟ್ಟುವಂತ ಕೆಲಸ ಮಾಡಿ. 29. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ, ನೋಡ್ರಿ, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಹಲ್ಲೆಲೂಯಾ. ನೋಡ್ರಿ, ಈ ಬಾಯಿಂದ ನಾವು ಮಾತಾಡುವಂತ ಮಾತುಗಳು ಇನ್ನೊಬ್ಬರ ಜೀವಿತದಲ್ಲಿ ಪ್ರಭಾವ ಬೀಳ್ತಾರೆ. ಯಾವಾಗ ಅವರಿಗೋಸ್ಕರ ಒಳ್ಳೆ ಮಾತಾಡಿದ್ರೆ ಅವರ ಜೀವಿತವೇ ಒಳ್ಳೆದಾಗುತ್ತೆ. ಆ ರೀತಿ ನಾವು ಮಾತಾಡುವಂತ ಮಾತುಗಳು ಇನ್ನೊಬ್ಬರ ಜೀವಿತದಲ್ಲಿ ಪ್ರಭಾವ ಬೀಳ್ತಾರೆ. ಆಮೇಲೆ ನಾವೇನ್ ಮಾಡ್ಬೇಕು, ಈ ಒಂದು ನಮ್ಮ ನಾಲಿಗೆನ ನಾವು ನಿಯಂತ್ರಣ ಮಾಡ್ಕೊಂಡ್ರೆ ನಾವು ಜೀವನದಲ್ಲಿ ಜ್ಞಾನಿ ಆಗ್ಲಿಕ್ಕೆ ಮತ್ತೆ ವಿವೇಕಿಗಳಾಗ್ಲಿಕ್ಕೆ ಸಾಧ್ಯ. ಮತ್ತೆ ಈ ನಾಲಿಗೆನ ನಾವು ನಿಯಂತ್ರಿಸುವಾಗ ನಮ್ಮ ಆಯುಷ್ಯ ಬೆಳೀತದೆ, ನಾವು ಜೀವಿಸುವ ದಿನಗಳು ಹೆಚ್ಚಾಗ್ತದೆ. ಆಮೇಲೆ ನಾವು ನಮ್ಮ ನಾಲಿಗೆನ ನಾವು ನಿಯಂತ್ರಿಸುವುದರಿಂದ ಇನ್ನೊಬ್ಬರಿಗೆ ನಾವು ಕೇಡು ಆಗದಂತೆ ಆ ಕೇಡನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ, ಯೇಸು ಮಸೀಹಿ. ಕೊನೆಯದಾಗಿ ನಾವು ಇನ್ನೊಂದ್ಸರಿ ಅದನ್ನ ರಿಪೀಟ್ ಮಾಡ್ಬಿಡ್ತೀನಿ. ನಾಲಿಗೆ ಶಕ್ತಿ ಏನ್ರಿ? ನಾಲಿಗೆ ಸಾಮರ್ಥ್ಯ, ದ ಪವರ್ ಆಫ್ ದ ಟಂಗ್, ಜೀವ ಮತ್ತು ಮರಣ. ಎರಡನೇದು, ಒಬ್ಬರನ್ನ ಕಟ್ಟಬಹುದು, ಒಬ್ಬರನ್ನ ಬೆಳೆಸಬಹುದು. ಅದಕ್ಕೆ ಎರಡನೇದು ಡೇಂಜರ್ ಆಫ್ ಟಂಗ್, ನಾಲಿಗೆಯಿಂದ ಹೊರಡುವ ಅಪಾಯಗಳು. ಒಂದನೇದು ನಾವು ನೋಡಿದ್ವಿ, ಒಬ್ಬರಿಗೊಬ್ಬರು ಚಾಡಿ ಹೇಳಿದ್ರೆ ಸ್ನೇಹಿತರನ್ನ ಅಗಲಿಸ್ತೇವೆ, ಅಂದ್ರೆ ಸಂಬಂಧಗಳನ್ನು ನಾವು ಮುರಿತೇವೆ. ಇನ್ನೊಂದು ಕೀರ್ತನೆ 34:13 ನಾವು ಏನು ಓದಿದ್ವಿ? ಕೀರ್ತನೆ 34:13 ಈ ರೀತಿಯಾಗಿ ಹೇಳ್ತಾರೆ, ಹಾಗಾದ್ರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನ ಆಗ ನಮಗೆ ಹೆಚ್ಚು ಆಯುಷ್ಯ ದೇವರು ಕೊಡ್ತಾನೆ. ಮತ್ತೆ ಮೂರನೇದಾಗಿ ನಾವು ನೋಡಿದ್ವಿ, ನಮ್ಮ ನಾಲಿಗೆಯನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಮಾತುಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಪ್ರಸಂಗಿ 5:2 ಮತ್ತೆ ಜ್ಞಾನೋಕ್ತಿ 17:28 ನಾವು ನೋಡಿದ್ವಿ. ಈ ರೀತಿ ನಮ್ಮ ನಾಲಿಗೆನ ನಾವು ನಿಯಂತ್ರಿಸುವಾಗ ದೊಡ್ಡ ದೊಡ್ಡ ಅನಾಹುತಗಳಿಂದ ನಾವು ತಪ್ಪಬಹುದು, ಅನೇಕ ಶ್ರಾಪಗಳಿಂದ ನಾವು ತಪ್ಪಬಹುದು. ನಾಲಿಗೆನ ನಾವು ಬಿಗಿ ಹಿಡುವಾಗ ಹೆಚ್ಚು ವರ್ಷಗಳ ಕಾಲ ಆಯುಷ್ಯವನ್ನು ನಾವು ಪಡೆಯಬಹುದು. ಇನ್ನೊಬ್ಬರಿಗೆ ಬೀಳಿಸದಂತೆ ಇನ್ನೊಬ್ಬರನ್ನ ಕಟ್ಟುವಂತ ಕೆಲಸವನ್ನ ನಾವು ಮಾಡ್ತೇವೆ ನಾಲಿಗೆಯನ್ನು ನಾವು ನಿಯಂತ್ರಿಸುವಾಗ. ಆಮೇಲೆ ಕೊನೆಯದಾಗಿ, ನಾವು ಹೆಚ್ಚಾಗಿ ಮಾತಾಡುವುದಕ್ಕಿಂತ ಮಾತು ಕಡಿಮೆಯಾಗಿ ಕೇಳುವುದರಲ್ಲಿ ಕೇಳುವುದರಲ್ಲಿ ತೀಕ್ಷ್ಣನು, ಅಂದ್ರೆ ಬಹಳ ವೇಗವಾಗಿ ನಾವು ಕೇಳಿ ಅರ್ಥ ಮಾಡ್ಕೋಬೇಕಂತೆ. ಮಾತಾಡುವುದರಲ್ಲಿ ನಿಧಾನ ಆಗ್ಬೇಕು. ಅದಕ್ಕೆ
ದಯಮಾಡಿ ಈಗ ಈ ವಾಕ್ಯದಿಂದ ದೇವರು ನಿಮ್ಮನ್ನ ಮಾತಾಡ್ತಾ ಇದ್ದಾರೆ ಅಂತ ನಾನು ನೆನೆಸ್ತೀನಿ. ನಮ್ಮ ಬಾಯಿಯಲ್ಲಿ ಯಾವ ಅಧಿಕಾರ ಇದೆ ನಾವು ತಿಳ್ಕೊಂಡ್ರೆ ಅದನ್ನು ನಾವು ಕರೆಕ್ಟಾಗಿ ಉಪಯೋಗ ಮಾಡ್ತೀವಿ. ಅನ್ಯರಿಗೆ ಗೊತ್ತಿಲ್ಲ ಆದ್ರೂ ಹೇಳ್ತಾರೆ, ಏನ್ ಮಾತಾಡಿದರೆ ಇನ್ನು ಮಾಟ ನನ್ನ ಹೃದಯಕ್ಕೆ ಚುಚ್ಚುತ್ತಾ ಇದೆ. ಅದಕ್ಕೆ ನಾವು ಆಡುವಂತ ಮಾತು ಬಹಳ ಮುಖ್ಯ. ಅಡಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ. ಒಂದು ಚಾಡಿ ಸಾಕ್ರೆ ಮನುಷ್ಯನನ್ನ ಸಂಬಂಧವನ್ನೇ ಮುರಿದು ಬಿಡ್ತಾರೆ, ಸಂಬಂಧವನ್ನೇ ಹಾಳು ಮಾಡಿಬಿಡ್ತಾರೆ. ಗಂಡ ಹೆಂಡತಿಯ ಮಧ್ಯೆ ಸಂಬಂಧವನ್ನೇ ಮುರಿದು ಬಿಡ್ತಾರೆ. ಒಬ್ಬ ಬಹಳ ಆಪ್ತರಾಗಿದ್ದಂಥ ಮಿತ್ರರ ಸಂಬಂಧವನ್ನು ಮುರಿದು ಬಿಡ್ತಾರೆ. ಅದಕ್ಕೆ ನಾವು ಚಾಡಿ ಹೇಳೋದ್ರಿಂದ ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಿಸೋಣ. ಈ ನಾಲಿಗೆಯನ್ನು ನಾವು ನಿಯಂತ್ರಿಸುವಾಗ ಅನೇಕ ಆಶೀರ್ವಾದಗಳು ಇದರಿಂದ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದಂಥ ಒಂದೊಂದು ವಾಕ್ಯಗಳಿಗಾಗಿ, ಒಂದೊಂದು ಎಚ್ಚರಿಕೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ವಾಕ್ಯದಿಂದ ನಮಗೆ ಯಾರ್ಯಾರಿಗೆ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೋ ಇವತ್ತು ನಾವು ಬದಲಾಗೋಣ ಪ್ರಿಯರೇ. ಈ ನಾಲಿಗೆನ ನಾವು ಇವತ್ತಿನಿಂದ ನಿಯಂತ್ರಿಸೋದಕ್ಕೆ ಪ್ರಾರಂಭಿಸೋಣ. ದೇವರು ನಮಗೆ ಬಲ ಶಕ್ತಿ ಕೊಡ್ತಾನೆ. ದೇವರಿಗೆ ಹೇಳೋಣ, ದೇವರೇ ನಮ್ಮ ನಾಲಿಗೆನ ನಿಯಂತ್ರಿಸು ಅಪ್ಪ. ಈ ನಾಲಿಗೆಯಿಂದ ಇನ್ನೊಬ್ಬರಿಗೆ ಹಾನಿಯಾಗುವಂತ ಮಾತು ಬರದಂತೆ ಕಾಪಾಡು ರಾಜ. ಇನ್ನೊಬ್ಬರ ಸಂಬಂಧ ಮುರಿಯುವಂತ ಮಾತು ಬರದಂತೆ ಕಾಪಾಡು. ಈ ನಾಲಿಗೆಯಿಂದ ಇನ್ನೊಬ್ಬರ ಸಂಬಂಧ ಬೆಳೆಯುವಂತ ಮಾತು, ಇನ್ನೊಬ್ಬರ ಉನ್ನತಿ ಆಗುವಂತ ಮಾತು, ಇನ್ನೊಬ್ಬರಿಗೆ ಮೇಲಕ್ಕೆ ಎತ್ತುವಂತ ಮಾತು, ಇನ್ನೊಬ್ಬರಿಗೆ ಅಭಿವೃದ್ಧಿ ಕೊಡುವಂತ ಮಾತು ಈ ನಾಲಿಗೆಯಿಂದ ಹೊರಡಲಿ ರಾಜ. ದೇವರೇ, ಈ ನಾಲಿಗೆಯಿಂದ ನಿನಗೆ ಇಷ್ಟವಾದದನ್ನೇ ನಾವು ಮಾಡಬೇಕು, ನಿನಗೆ ಇಷ್ಟವಾದದನ್ನೇ ನಾವು ನುಡಿಬೇಕು. ನಮಗೆ ಸಹಾಯ ಮಾಡು. ಈ ರೀತಿಯಾಗಿ ನಾವು ದೇವರ ಹತ್ರ ಇವತ್ತು ನಾವು ಬೇಡಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ಮೊಣಕಾಲ ಹಾಕಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ನಾಲಿಗೆನ ನಿಯಂತ್ರಿಸುವ ಶಕ್ತಿ ಕೊಡು. ನಮ್ಮ ನಾಲಿಗೆನ ದೇವರೇ ತಪ್ಪಾಗಿ ಉಪಯೋಗ ಮಾಡದಂತೆ ನಮ್ಮನ್ನ ನಿಯಂತ್ರಿಸು ಕರ್ತನೆ. ಒಂದು ಸಣ್ಣ ಕಡ್ಡಿ ಸಾಕ್ರಿ, ಇಡೀ ಬೆಂಕಿ ಹಚ್ಚಿಬಿಟ್ರೆ ಇಡೀ ಕಾಡನೆ ಉಳಿಸ್ಬಿಡ್ತದೆ. ಒಂದು ಸಣ್ಣ ಚುಕ್ಕಾಣಿಯಿಂದ ಇಡೀ ದೊಡ್ಡ ಹಡಗವನ್ನೇ ನಿಯಂತ್ರಿಸಬಹುದು. ಒಂದು ಮಾತಿನಿಂದ ನಾವು ಇನ್ನೊಬ್ಬರನ್ನು ಕಟ್ಟಬಹುದು. ಒಂದು ಮಾತಿನಿಂದ ರೋಗಿಯನ್ನು ಗುಣಪಡಿಸಬಹುದು. ಸ್ತೋತ್ರ ಸ್ವಾಮಿ. ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ಬೆಳೆಯುವುದಕ್ಕೆ ದೀರ್ಘಾಯುಷ್ಯ ಹೊಂದಲು, ಬಹುಕಾಲ ಬದುಕಿ ಬಾಳಲು ನಮ್ಮ ನಾಲಿಗೆಯನ್ನು ನಿಯಂತ್ರಿಸುವಂತೆ ಕೃಪೆ ಮಾಡುವಪ್ಪ. ಪ್ರಿಯರೇ, ಈ ಬಾಯಿಂದ ಅನೇಕ ಸಾರಿ ನಾವು ದೇವರನ್ನ ಸ್ತುತಿ ಮಾಡ್ತೇವೆ, ಮನುಷ್ಯರನ್ನ ಶ್ರಪಿಸ್ತೇವೆ. ಆದ್ರೆ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾನೆ, ಎರಡು ಮಾತುಗಳು ಈ ಬಾಯಿಂದ ಹೊರಡಬಾರದು. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಬರೋದಿಲ್ಲ. ದ್ರಾಕ್ಷ ಬಳ್ಳಿಯಲ್ಲಿ ಅಂಜೂರದ ಹಣ್ಣು ಬರುವುದಿಲ್ಲ, ಅಂಜೂರದ ಬಳ್ಳಿಯಲ್ಲಿ ದ್ರಾಕ್ಷದ ಹಣ್ಣು ಬರುವುದಿಲ್ಲ. ಪ್ರಿಯರೇ, ನಿಮ್ಮ ನಾಲಿಗೆಯಿಂದ ಎರಡು ಮಾತು ಬರಬಾರ್ದು. ದೇವರಿಗೆ ಸ್ತೋತ್ರ ಮಾಡುವುದಾದ್ರೆ ಒಳ್ಳೆ ಮಾತುಗಳನ್ನ ನಾವು ಆಡಬೇಕು. ಈ ಬಾಯಿಂದ ಎರಡನ್ನ ನಾವು ತೆಗಿತಿರ್ತೇವೆ. ಅದು ಹಾಗಾಗಬಾರದು ಎಂದು ದೇವರು ವಾಕ್ಯ ಹೇಳ್ತಾರೆ. ನಮಗೆ ಇವತ್ತು ಎಚ್ಚರಿಕೆ ನೀಡ್ತಾ ಇದೆ. ನಿಮ್ಮ ಬಾಯಿಂದ ಇನ್ನೊಬ್ಬರಿಗೆ ಹಿತಕರವಾದ ಮಾತಾಡ್ರಿ, ದೇವರಿಗೆ ಸ್ತುತಿ ಮಾಡ್ರಿ, ಒಬ್ಬರನ್ನ ಕಟ್ಟುವಂತ ಮಾತು ಮಾತಾಡ್ರಿ, ಒಬ್ಬರನ್ನ ಅಭಿವೃದ್ಧಿ ಮಾಡುವಂತ ಮಾತು ಮಾತಾಡ್ರಿ. ಈ ನಾಲಿಗೆನ ಎಚ್ಚರವಾಗಿ ಉಪಯೋಗಿಸಿ. ಜೀವ ಮರಣ ಕಟ್ಟುವಂತ ಬಿಡಿಸುವಂತ ಸಾಮರ್ಥ್ಯ ನಾಲಿಗೆಯಲ್ಲಿ. ದೇವರು ಮನುಷ್ಯನಿಗೆ ಮಾತ್ರ ಈ ನಾಲಿಗೆಯಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಬೇರೆ ಯಾರ ಶಕ್ತಿ, ಬೇರೆ ಯಾರ ನಾಲಿಗೆಯಲ್ಲಿ ಸಾಮರ್ಥ್ಯ ಇಲ್ಲ ಪ್ರಿಯರೇ. ಹಾಗಾಗಿರುವಾಗ ನಾವು ನಮ್ಮ ನಾಲಿಗೆಯನ್ನ ಎಚ್ಚರಿಕೆಯಿಂದ ಉಪಯೋಗಿಸೋಣ. ಈ ನಾಲಿಗೆಯಿಂದ ದೇವರ ನಾಮ ಮಹಿಮೆಯಾಗಲಿ, ಇನ್ನೊಬ್ಬರನ್ನ ಕಟ್ಟಲಿ, ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡಲಿ, ಇನ್ನೊಬ್ಬರನ್ನ ಮೇಲಕ್ಕೆ ತರಲಿ. ಥ್ಯಾಂಕ್ ಯು ಯೇಸಪ್ಪ. ಈ ವಾಕ್ಯ ಕೇಳಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದಿಂದ ನನ್ನ ಮಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿದ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯದಿಂದ ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಇವತ್ತು ದೇವರ ಈ ಒಂದು ಆಶೀರ್ವಾದ, ಈ ಒಂದು ಎಚ್ಚರಿಕೆ ಮಾತನ್ನ ಪಡ್ಕೊಂಡು ನಾವು ಹೋಗುವಂತೆ ಸಹಾಯ ಮಾಡಿ. ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್. ಹಲ್ಲೆಲೂಯಾ.